ಎಲ್ರಿಗೂ ನಮಸ್ಕಾರ. ಜಾಯ್ನ್ ಆದ್ರಲ್ರಿ? ಇನ್ನು ಜಾಯ್ನ್ ಆಗುಂತಾರೆ. ಆಡಿಯೋ ಅಂಡ್ ವಿಡಿಯೋ ಕ್ಲಿಯರ್ ಇದೆಯಾ ಎಲ್ಲರಿಗೂ? ಒಂದು SMS ಹಾಕಿ. ಆಡಿಯೋ ಅಂಡ್ ವಿಡಿಯೋ ಎರಡು ಕ್ಲಿಯರ್ ಇದೆನಾ? ತರಗತಿ ಪ್ರಾರಂಭ ಮಾಡೋಣ. ಓಕೆ. ತಾಯಿ ನಕ್ಕರೆ ಮಮಕಾರ, ತಂದೆ ನಕ್ಕರೆ ಸತ್ಕಾರ, ಗುರು ನಕ್ಕರೆ ಪುರಸ್ಕಾರ, ಹೆಂಡತಿ ನಕ್ಕರೆ ಚಮತ್ಕಾರ. ನಿಮಗೆಲ್ಲ ಚಿಕ್ಕನಗೌಡ ನಮಸ್ಕಾರ. ಬಹುಶಃ ಕನ್ನಡ ವ್ಯಾಕರಣ ಮೊದಲನೇ ತರಗತಿಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿರುವಂತಹ ಈ ಒಂದು ಆನ್ಲೈನ್ ತರಬೇತಿಗೆ ಸ್ವಾಗತವನ್ನು ಕೋರುತ್ತಾ, ಮುಂಬರುವಂತಹ ತಮ್ಮ ಪರೀಕ್ಷೆಗೆ ಸಿದ್ಧತೆಯನ್ನು ತಾವೆಲ್ಲ ಬಹಳ ಭರದಿಂದ ನಡೆಸ್ತಾ ಇದ್ದೀರಿ. ಆ ನಿಟ್ಟಿನಲ್ಲಿ ಈ ಪರೀಕ್ಷೆಗೆ ಬೇಕಾಗಿರುವಂತಹ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಅಧ್ಯಾಯಗಳನ್ನ ಬಹಳ ವಿಶೇಷವಾಗಿ ಮನಮುಟ್ಟುವ ಹಾಗೆ ತಮಗೆ ಪರೀಕ್ಷೆಯಲ್ಲಿ ಕಳೆದ ವರ್ಷ ಕೇಳಿದಂತಹ ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೋತ್ತರಗಳನ್ನ ಇಟ್ಟುಕೊಂಡು ಸಾಕಷ್ಟು ವಿಷಯಗಳನ್ನ ನಾನು ನಿಮಗೆ ಚರ್ಚೆ ಮಾಡ್ತಾ ಬರ್ತಾ ಇದ್ದೀನಿ. ಇವತ್ತು ಆ ನಿಟ್ಟಿನೊಳಗ ಕನ್ನಡ ಅಂದ ತಕ್ಷಣ ನಾವು ನೆನಪು ಮಾಡ್ಕೊಳ್ಳುವಂಥದ್ದು ಬಹುಶಃ ಕೆಲವು ಮಂದಿ ಗೊತ್ತಿರಲಿ, ನಾವು ಕನ್ನಡ ಅಂದಾಗ ವರ್ಣಮಾಲೆ ಅಂತಕ್ಕಂಥ ಒಂದು ಅಧ್ಯಾಯದಿಂದಲೇ ನಾವು ಓದ್ಬೇಕಾಗುತ್ತೆ. ಯಾಕಂದ್ರೆ ಕೆಲವು ಆಂಗ್ಲ ಮಾಧ್ಯಮದಿಂದ ಓದಿದಂತ ವಿದ್ಯಾರ್ಥಿಗಳು ಇರ್ತಾರೆ, ಅವರಿಗೆ ಮುಂದೆ ನಾವು ಸಂಧಿ ಮತ್ತು ಸಮಾಸ ಚಾಪ್ಟರ್ ಅನ್ನ ನಾವು ಚರ್ಚೆ ಮಾಡಬೇಕಾದಾಗ ಅವರಿಗೆ ಸಾಕಷ್ಟು ತೊಂದರೆ ಆಗ್ತದೆ. ಆ ಒಂದು ನಿಟ್ಟಿನೊಳಗ ವರ್ಣಮಾಲೆ ಅಂತಕ್ಕಂಥ ಒಂದು ಅಧ್ಯಾಯದಿಂದ ನಾವು ಪ್ರಾರಂಭ ಮಾಡಿದ್ವಿ ಅಂತಂದ್ರೆ ಮುಂದಿನ ಎಲ್ಲಾ ಒಂದು ಅಧ್ಯಾಯಗಳು ನಿಮಗೆ ಬಹಳ ಸರಳೀಕರಣ ಆಗ್ತದೆ. ಆ ನಿಟ್ಟಿನಲ್ಲಿ ಮೊದಲನೇ ಒಂದು ಟಾಪಿಕ್ ಅನ್ನ ಅಥವಾ ಅಧ್ಯಾಯವನ್ನ ಇವತ್ತು ನಾವು ತೆಗೆದುಕೊಂಡು ಬರೋಣ ಅಂತಕ್ಕಂಥದ್ದು. ಇಲ್ಲಿ ಮೊದಲನೇ ಅಧ್ಯಾಯ ನಾವು ತೆಗೆದುಕೊಂಡು ಬರುವ ಹಾಗೆ ಮೊದಲನೇ ಅಧ್ಯಾಯ ಯಾವ್ದಪ್ಪ ಅಂತಂದ್ರೆ ವರ್ಣಮಾಲೆ ಅಂತಕ್ಕಂಥ ಒಂದು ಟಾಪಿಕ್ ಇದೆ. ಹಾಗಾದ್ರೆ ಈ ವರ್ಣಮಾಲೆಗೆ ಸಂಬಂಧಪಟ್ಟಂಗ ಯಾವ ಪ್ರಶ್ನೆಗಳನ್ನ ಪರೀಕ್ಷೆಯಲ್ಲಿ ಕೇಳ್ತಾನೆ? ವರ್ಣಮಾಲೆ ಅಂತ ಓದ್ಬೇಕಾಗುತ್ತೆ. ಇಲ್ಲಿ ನೋಡಿ, ವರ್ಣ ಅಂತಂದ್ರೆ ಅಕ್ಷರ ಅಂತ ನಾವು ಕರಿತೀವಿ. ವರ್ಣ ಎಂದರೆ ಅಕ್ಷರ ಅನ್ನುವ ಅರ್ಥವನ್ನ ಕೊಡ್ತದ. ಇಲ್ಲಿ ಮಾಲೆ ಅಂದ್ರ ಸಮೂಹ ಅಂತ ಕೊಡ್ತದ, ಅರ್ಥವನ್ನ ಕೊಡ್ತದ. ಸಮೂಹ ಅಂದ್ರ ವರ್ಣಮಾಲೆ ಅಂತಂದ್ರ ಅಕ್ಷರಗಳ ಸಮೂಹ ಅಂತ ನಾವು ಕರಿತೀವಿ. ಈ ಅಕ್ಷರಗಳ ಸಮೂಹವನ್ನ ನಾವು ಯಾವ ಮಾಲೆ ಅಂತ ಕರಿತೀವಿ ಅಂದ್ರೆ ವರ್ಣಮಾಲೆ ಅಂತ ಕರಿತೀವಿ. ಇಂಥ ವರ್ಣಮಾಲೆಯನ್ನ ನಾವು ಯಾಕೆ ಓದ್ಬೇಕು ಅಂತಂದ್ರೆ ಮುಂಬರುವಂತಹ ಸಂಧಿ ಅಂತಕ್ಕಂಥ ಅಧ್ಯಾಯಕ್ಕೆ ಆ ಸಂಧಿ ಚಾಪ್ಟರ್ ಅನ್ನ ಓದ್ಬೇಕಾದಾಗ ವರ್ಣಮಾಲೆಯನ್ನ ನಾವು ತಿಳ್ಕೊಬೇಕು. ಇವತ್ತ ಕನ್ನಡ ಅಕ್ಷರಗಳ ಬಗ್ಗೆ ನಮ್ಗ ಜ್ಞಾನ ಸಿಕ್ತು ಅಂತಂದ್ರೆ ಮುಂದಿನ ಎಲ್ಲಾ ವಿಚಾರಗಳನ್ನ ಅರ್ಥ ಮಾಡ್ಕೊಳಕ್ ಬರ್ತದೆ. ಹಾಗಾದ್ರೆ ಈ ವರ್ಣಮಾಲೆ ಅಂತಕ್ಕಂಥ ಒಂದು ಅಧ್ಯಾಯವನ್ನ ನಾವು ನೋಡುದಾದ್ರ ಮೊದಲಿಗೆ ನಾವು ವ್ಯಾಕರಣ ಅಂತ ಒಂದು ವಿಶೇಷ ಅಂಶವನ್ನ ತಿಳ್ಕೊಂಡ್ ಬರೋಣ. ಅಂದ್ರೆ ಕನ್ನಡ ವ್ಯಾಕರಣ ಅಂದೋಡ್ನೆ ಎಲ್ಲರಿಗೂ ಬಹಳ ಸರಳ. ಯಾಕಂದ್ರೆ ನಾವು ಬಹಳಷ್ಟು ಮಂದಿ ವಿದ್ಯಾರ್ಥಿಗಳು ಇವತ್ತು ಕರ್ನಾಟಕದಲ್ಲಿ ಇರುವುದರಿಂದ ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಂತ ವಿದ್ಯಾರ್ಥಿಗಳು ಬಹಳ ಜನ ಇರ್ತೀವಿ. 1ರಿಂದ 10ನೇ ತರಗತಿವರೆಗೂ ಎಲ್ಲರೂ ಕನ್ನಡವನ್ನ ಮಾತಾಡ್ತಿರ್ತೀವಿ. ಅಂತ ಕನ್ನಡ ವ್ಯಾಕರಣ ಅಂದ್ರೆ ಏನು? ಹಾಗಾದ್ರೆ ವ್ಯಾಕರಣ ಅಂತಂದ್ರ ಫಸ್ಟ್ ಪಾಯಿಂಟ್ ನಾವು ತಿಳ್ಕೊಬೇಕಾಗಿದ್ದು ಶಬ್ದಗಳ ಸಾಧುತ್ವ ಅಂತ ಕರಿತೀವಿ. ಶಬ್ದಗಳ ಸಾಧುತ್ವ ಅಂತ ಕರಿತೀವಿ. ಶಬ್ದಗಳ ಸಾಧುತ್ವವನ್ನ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ನಾವು ವ್ಯಾಕರಣ ಅಂತ ಕರಿತೀವಿ. ಶಬ್ದಗಳ ಸಾಧುತ್ವ. ಸಾಧುತ್ವ ಅಂದ್ರೆ ಏನ್ರಿ? ಸಾಧುತ್ವ ಅಂದ್ರ ಇರುವಿಕೆ ಅಂತ ಕರಿತೀವಿ. ಇರುವಿಕೆ. ಒಂದು ಶಬ್ದ ಹೇಗಿದೆ ಹಂಗೆ ನಾವು ಅಭ್ಯಾಸ ಮಾಡುವಂಥದ್ದು. ಅದು ಸಂಧಿ ಪದನೋ, ಸಮಾಸ ಪದನೋ, ನಾಮಪದನೋ, ಅಥವಾ ಕ್ರಿಯಾಪದನೋ, ಅಥವಾ ಧಾತುಗಳು, ಅಥವಾ ಯಾವ್ದಾದ್ರು ಛಂದಸ್ಸು ಅಲಂಕಾರಕ್ಕೆ ಸಂಬಂಧಪಟ್ಟಂತ ಪದಗಳು. ಅಂದ್ರೆ ಶಬ್ದಗಳ ಸಾಧುತ್ವವನ್ನ ತಿಳಿಸುವಂತಹ ಪದಗಳಿಗೆ ನಾವ್ ಏನಂತ ಕರಿಬೇಕ್ರಿ? ವ್ಯಾಕರಣ ಅಂತ ಕರಿತೇವಿ. ಹಂಗಾದ್ರ ಈ ವ್ಯಾಕರಣ ಓದ್ಬೇಕಾದಾಗ ಕೆಲವೊಂದಿಷ್ಟು ನಾವು ವ್ಯಾಕರಣ ಗ್ರಂಥಗಳನ್ನ ಅಭ್ಯಾಸ ಮಾಡ್ಬೇಕಾಗತ್ತೆ. ಹಾಗಾದ್ರೆ ನಮ್ಗೆ ವ್ಯಾಕರಣ ಗ್ರಂಥಗಳು ಅಂದ ತಕ್ಷಣ ನೆನಪಾಗುದು 2ನೇ ನಾಗವರ್ಮ. ಮೊಟ್ಟ ಮೊದಲ ಬಾರಿ ನೆನಪಾಗುದು ಯಾರಂತಂದ್ರ 2ನೇ ನಾಗವರ್ಮ ಅಂತ ಹೇಳಿ ಕನ್ನಡದಲ್ಲಿ ಒಬ್ಬ ಶ್ರೇಷ್ಠವಾದ ವ್ಯಾಕರಣ ಕವಿ ಇದ್ದ 2ನೇ ನಾಗವರ್ಮ. ಈತ ಕ್ರಿಸ್ತಶಕ 1030ರಲ್ಲಿ ಈತ ಇದ್ದ ಅಂತ ನಮ್ಗೆ ಗೊತ್ತಾಗ್ತದೆ. 1030ರಲ್ಲಿ 2ನೇ ನಾಗವರ್ಮ. 1ನೇ ನಾಗವರ್ಮ ಅಂತ ಬರ್ತಾನೆ, ಆತ 990ರಲ್ಲಿ ಇದ್ದ. ಆತ ಕರ್ನಾಟಕದೊಳಗ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಛಂದಸ್ಸಿನ ಒಂದು ಗ್ರಂಥ ಬರೆದ, ಚಂದೋಂಬುದಿ ಅಂತ ಹೇಳಿ ಆತ 1ನೇ ನಾಗವರ್ಮ. ಈಗ ನಮ್ಗ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ನಾಗವರ್ಮ ಇಲ್ಲ 2ನೇ ನಾಗವರ್ಮನ ನಾವು ತೆಗೆದುಕೊಳ್ಳುವುದಾದ್ರೆ 2ನೇ ನಾಗವರ್ಮ ಒಂದು ಕೃತಿಯನ್ನ ಬರಿತಾ, ನಿಮ್ಗೆಲ್ಲ ಗೊತ್ತಿರಲಿ, ಕರ್ನಾಟಕ ಭಾಷಾ ಭೂಷಣ ಅಂತ ಹೇಳಿ. ಕರ್ನಾಟಕ ಭಾಷಾ ಭೂಷಣ.
ಈ ಕರ್ನಾಟಕ ಭಾಷಾಭೂಷಣ ಅಂತಕ್ಕಂಥ ಒಂದು ಗ್ರಂಥ ಬಹಳ ಸಲ ಪರೀಕ್ಷೆಯಲ್ಲಿ ಕೇಳ್ತಾನ್ರಿ. ಕರ್ನಾಟಕ ಭಾಷಾಭೂಷಣ ಅಂತಕ್ಕಂಥ ಒಂದು ಗ್ರಂಥ, ಇದನ್ನ ಬರೆದಂತ ಕವಿ ಹೆಸರು ಏನು ಅಂತ ಕೇಳಿದ್ರೆ ಎರಡನೇ ನಾಗವರ್ಮ ಅಂತ ಬರೀಬೇಕಾಗ್ತದ. ಇದನ್ನ ನಿಮ್ಗೆಲ್ಲ ಗೊತ್ತಿರ್ಲಿ, ಸಂಸ್ಕೃತ ಭಾಷೆ ಒಳಗ ಆತ ಬರದ ಅಂತಕ್ಕಂಥದ್ದು. ಯಾವ ಭಾಷೆ ಒಳಗೆ ಇದನ್ನ ಬರದಾನ ಅಂತ ಕೇಳಿದ್ರೆ ಇದನ್ನ ಸಂಸ್ಕೃತ ಭಾಷೆಯಲ್ಲಿ ಆತನ ಏನ್ ಮಾಡ್ತಾನ ಅಂತಂದ್ರೆ ಬರ್ಕೊಂಡು ಹೋಗ್ತಾನೆ ಎರಡನೇ ನಾಗವರ್ಮ. ಇನ್ನು ಅಷ್ಟೇ ಅಲ್ಲ, ಈತ ಮತ್ತೊಂದು ಕೃತಿಯನ್ನು ಬರಿತಾನೆ, ಕಾವ್ಯಾವಲೋಕನ ಅಂತಕ್ಕಂಥ ಒಂದು ಗ್ರಂಥ ಬರಿತಾನ್ರಿ. ಕಾವ್ಯಾವಲೋಕನ ಇದು ಕೂಡ ಎರಡನೇ ನಾಗವರ್ಮ ಬರೆದಂತ ಒಂದು ಕೃತಿ, ಕಾವ್ಯಾವಲೋಕನ. ಈ ಕಾವ್ಯಾವಲೋಕನ ಅಂತಕ್ಕಂಥ ಒಂದು ಕೃತಿಯನ್ನ ನಾವು ತಿಳ್ಕೊಳ್ಳೋದಾದ್ರ ಇಲ್ಲಿ ಕನ್ನಡ ಭಾಷೆಯಲ್ಲಿ ಇದನ್ನು ಬರ್ಕೊಂಡು ಹೋಗುವಂತದ್ದು. ಈ ಕನ್ನಡ ಭಾಷೆಯಲ್ಲಿ ಬರೆದಿರುವಂತ ಕಾವ್ಯಾವಲೋಕನ ಅಂತಕ್ಕಂಥ ಗ್ರಂಥ ಇದೆಯಲ್ಲ, ಈ ಕಾವ್ಯಾವಲೋಕನದೊಳಗ ಬಹುಶಃ 3 ಅಧ್ಯಾಯಗಳನ್ನ ನಾವು ಅಲ್ಲಿ ಗಮನಿಸ್ತೀವಿ. ಅದ್ರಾಗ 3 ಅಧ್ಯಾಯಗಳನ್ನ ಇಟ್ಕೊಂಡು ಅದರ ಕೊನೆಯ ಅಧ್ಯಾಯ ಅಂದ್ರೆ 3ನೇ ಅಧ್ಯಾಯವನ್ನ ಇಟ್ಕೊಂಡು ಇಲ್ಲಿ ಏನ್ ಮಾಡ್ತಾನ ಅಂತಂದ್ರ ಕೇಶಿರಾಜ ಅಂತಕ್ಕಂಥ ಒಬ್ಬ ಕನ್ನಡದ ಕವಿ ಬರ್ತಾನೆ, ಕೇಶಿರಾಜ. ಈ ಕೇಶಿರಾಜ ನೀವು ಇವತ್ತು ನಾವು ಓದುವಂತಹ ವ್ಯಾಕರಣವನ್ನ ಬರೆದಿರುವಂತಹ ಗ್ರಂಥ ಅದು ಕೇಶಿರಾಜನ ಶಬ್ದಮಣಿ ದರ್ಪಣ ಅಂತಕ್ಕಂಥ ಒಂದು ಗ್ರಂಥ ಬರ್ತದ್ರಿ. ಶಬ್ದಮಣಿ ದರ್ಪಣ. ಈ ವ್ಯಾಕರಣ ಭಾಗದಲ್ಲಿ ನಾವು ಬಹಳಷ್ಟು ವಿಶೇಷವಾಗಿ ಅಧ್ಯಯನ ಮಾಡಬೇಕಾದಂತ ಕನ್ನಡದ ಶ್ರೇಷ್ಠ ಗ್ರಂಥ ಶಬ್ದಮಣಿ ದರ್ಪಣ ಅಂತಕ್ಕಂಥ ಗ್ರಂಥ. ಈ ಶಬ್ದಮಣಿ ದರ್ಪಣ ಅಂತಕ್ಕಂಥ ಅಂದ್ರೆ ಶಬ್ದಗಳನ್ನ ಪೋಣಿಸಿದ ಒಂದು ದರ್ಪಣ ಅಂತ ನಾವು ಕರಿತೀವಿ. ಈ ಶಬ್ದಮಣಿ ದರ್ಪಣ ಅಂತಕ್ಕಂಥ ಗ್ರಂಥವನ್ನ ಕೇಶಿರಾಜ 12ನೇ ಶತಮಾನದಲ್ಲಿ ಬರುವಂತ ರಾಜ ಅಂದ್ರೆ ಕೇಶಿರಾಜ ಆ ಒಂದು ಗ್ರಂಥವನ್ನ ಬರ್ಕೊಂಡು ಹೋಗ್ತಾನೆ. ಇದು ಕೂಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ಒಂದು ಶ್ರೇಷ್ಠ ಗ್ರಂಥ ಅಂತ ನಾವು ಹೇಳ್ಬೋದು. ಇನ್ನು ಅಷ್ಟೇ ಅಲ್ಲ, ಮತ್ತೊಬ್ಬ ಶ್ರೇಷ್ಠ ಕವಿ ಬರ್ತಾನೆ, ಭಟ್ಟಾಕಳಂಕ ಅಂತಕ್ಕಂಥ ಒಬ್ಬ ಕವಿ ಬರ್ತಾನೆ. ಭಟ್ಟಾಕಳಂಕ. ಈ ಭಟ್ಟಾಕಳಂಕ ಅಂತಕ್ಕಂಥ ಒಬ್ಬ ಕವಿಯು ಕೂಡ ಒಂದು ವ್ಯಾಕರಣ ಗ್ರಂಥ ಬರಿತಾನ್ರಿ. ಅದು ಯಾವ್ದಂದ್ರ ಶಬ್ದಾನುಶಾಸನ ಅಂತ ಹೇಳಿ. ಶಬ್ದಾನುಶಾಸನ. ಈ ಶಬ್ದಾನುಶಾಸನ ಅಂತಕ್ಕಂಥ ಗ್ರಂಥವನ್ನ ಬರೆದ ಕವಿ ಯಾರು ಅಂತ ಕೇಳಿದ್ರೆ ಭಟ್ಟಾಕಳಂಕ. ಇದು ಕೂಡ ಕನ್ನಡದಲ್ಲಿ ಒಂದು ಶ್ರೇಷ್ಠ ವ್ಯಾಕರಣ ಗ್ರಂಥ ಅಂತ ಹೇಳಿ ನಾವು ಅದನ್ನ ಅರ್ಥೈಸ್ಕೋಬಹುದು. ಹಾಗಾದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಎರಡನೇ ನಾಗವರ್ಮನ ಕರ್ನಾಟಕ ಭಾಷಾಭೂಷಣ ಸಂಸ್ಕೃತ ಭಾಷೆಯೊಳಗ, ಕಾವ್ಯಾವಲೋಕನ ಕನ್ನಡ ಭಾಷೆಯಲ್ಲಿ, ಕೇಶಿರಾಜನ ಶಬ್ದಮಣಿ ದರ್ಪಣ, ಭಟ್ಟಾಕಳಂಕನ ಶಬ್ದಾನುಶಾಸನ, ಇವೆಲ್ಲವುಗಳು ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂದ್ರೆ ಕನ್ನಡದ ಪ್ರಮುಖವಾದಂತಹ ವ್ಯಾಕರಣ ಗ್ರಂಥಗಳಲ್ಲಿ ನಾವು ಇದನ್ನ ನೋಡಬಹುದು ಅಂತಕ್ಕಂಥದ್ದು. ಇವತ್ತು ನಾವು ಕನ್ನಡ ವರ್ಣಮಾಲೆಯನ್ನು ಅಭ್ಯಾಸ ಮಾಡಬೇಕಾದಾಗ ಈ ವರ್ಣಮಾಲೆಯನ್ನ ಇರಬಹುದು ಅಥವಾ ಅಕ್ಷರ ಅಂತಕ್ಕಂಥದ್ದು ಇರಬಹುದು, ಇವನ್ನೆಲ್ಲ ನಾವು ತಗೊಳ್ಳೋದು ಬಹುಶಃ ಯಾವ ಕೃತಿಯಿಂದ ಅಂತಂದ್ರೆ ಈ ಕೇಶಿರಾಜನ ಶಬ್ದಮಣಿ ದರ್ಪಣ ಬಹಳ ಪ್ರಮುಖವಾದಂತಹ ಕನ್ನಡದ ಗ್ರಂಥ. ಹಾಗಾಗಿ ಕೇಶಿರಾಜನ ಪ್ರಕಾರ ಕನ್ನಡ ವ್ಯಾಕರಣ ಗ್ರಂಥಗಳನ್ನೇ ನಾವು ಇವತ್ತು ಅಭ್ಯಾಸ ಮಾಡೋದ್ರಿಂದ ನಮ್ಮ ಪರೀಕ್ಷೆಗೆ ಬಹಳಷ್ಟು ಸಹಾಯಕ ಆಗ್ತದೆ. ಸಾಕಷ್ಟು ಪ್ರಶ್ನೆಗಳು ಇಲ್ಲಿವರೆಗೂ ನೀವು ತಾವೆಲ್ಲ ನೋಡಿದಿರಿ. ಅದು ಕೇಶಿರಾಜನ ಒಂದಿಷ್ಟು ವ್ಯಾಕರಣ ಗ್ರಂಥದಲ್ಲಿಯೇ ಸಾಕಷ್ಟು ವಿಶೇಷ ಅಂಶಗಳು ಪರೀಕ್ಷೆಯಲ್ಲಿ ಬರುವುದನ್ನ ನಾವೆಲ್ಲ ಗಮನಿಸಬೇಕಾಗುತ್ತೆ. ಆ ನಿಟ್ಟಿನೊಳಗ ನಾವು ಕೇಶಿರಾಜನ ಶಬ್ದಮಣಿ ದರ್ಪಣ ಇಟ್ಕೊಂಡು ಇಲ್ಲೊಂದಿಷ್ಟು ಅಭ್ಯಾಸ ಮಾಡ್ತಾ ಬರೋಣ. ಮೊದಲಿಗೆ ನಾವು ಏನ್ ತಗೊಳ್ಳೋಣ ಅಂದ್ರ ಅಕ್ಷರ ಅಂತಕ್ಕಂಥದ್ದನ್ನ ತೆಗೆದುಕೊಂಡು ಬರೋಣ. ಅಕ್ಷರ. ಈ ಅಕ್ಷರ ಅಂತಕ್ಕಂಥ ಒಂದು ವಿಶೇಷ ಅಂಶವನ್ನು ತೆಗೆದುಕೊಂಡಾಗ ಅಕ್ಷರ ಅಂದ್ರೆ ಏನು? ಇಲ್ಲಿ ಕ್ಷರ ಅಂತಕ್ಕಂಥದ್ದು, ಕ್ಷರ ಅಂದ್ರ ನಾಶ ಅಂತ ನಾವು ಕರಿತೀವಿ. ಅಕ್ಷರ ನೋಡಿ, ಕ್ಷರ ಅಂದ್ರ ನಾಶ, ಅಕ್ಷರ ಅಂದ್ರ ನಾಶವಿಲ್ಲದ್ದು ಅಂತ ಅರ್ಥ ಕೊಡ್ತದ. ನಾಶವಿಲ್ಲದ್ದು ಅಂದ್ರ ಅಕ್ಷರಗಳಿಗೆ ಏನಿಲ್ಲ ಅಂತಂದ್ರ ನಾಶವಿಲ್ಲ ಅಂತ ಅರ್ಥವನ್ನ ಕೊಡ್ತದ. ಅಂದ್ರ ಯಾವಾಗ್ಲೂ ಅಕ್ಷರಗಳಿಗೆ ನಾಶವಿಲ್ಲ. ಯಾಕಂದ್ರ ಅಕ್ಷರಗಳಿಗೆ ಮುಖ್ಯವಾಗಿ 2 ರೂಪಗಳನ್ನ ನಾವು ಗಮನಿಸಬಹುದು. ಅಕ್ಷರಗಳಿಗೆ 2 ರೂಪ ಐತ್ರಿ. ಒಂದನೇದ್ದು ಚಾಕ್ಷುಷ ರೂಪ ಅಂತ ಕರಿತೀವಿ. ಚಾಕ್ಷುಷ ರೂಪ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಬರ್ತದೆ. ಅಕ್ಷರಗಳಿಗೆ 2 ರೂಪವಿರುತ್ತದೆ. ಒಂದು ಚಾಕ್ಷುಷ ರೂಪ, ಇನ್ನೊಂದು ಶ್ರವಣ ರೂಪ ಅಂತ ಕರಿತೀವಿ. ಹಿಂಗಂದ್ರೆ ಏನ್ರಿ? ಚಾಕ್ಷುಷ ಅಂದ್ರೆ ಏನು, ಶ್ರವಣ ಅಂದ್ರೆ ಏನು? ಚಾಕ್ಷುಷ ರೂಪ ಅಂತಂದ್ರ ನಾವು ಅಕ್ಷರಗಳನ್ನ ನೋಡುವುದು, ಕಣ್ಣಿನಿಂದ ಅವುಗಳನ್ನ ನೋಡ್ತೀವಿ. ಅಕ್ಷರಗಳನ್ನ ನೋಡುವುದಕ್ಕೆ ನಾವು ಇಲ್ಲೇ ಚಾಕ್ಷುಷ ರೂಪ ಅಂತ ಕರೆದ್ರೆ, ಅಕ್ಷರಗಳನ್ನ ನಾವು ಮಾತಾಡ್ಬೇಕಾದಾಗ ಆ ಧ್ವನಿಯನ್ನ ಕೇಳ್ತೀವ್ರಿ. ಆ ಕೇಳುವಿಕೆಯನ್ನ ನಾವೇನಂತ ಕರಿತೀವ್ರಿ? ಶ್ರವಣ. ಶ್ರವಣ ಅಂತಂದ್ರ ಕೇಳುವುದು ಅಂತ ಹೇಳ್ತೀವಿ. ಶ್ರವಣ ಅಂದ್ರ ಕೇಳುವುದು, ಚಾಕ್ಷುಷ ಅಂದ್ರ ನೋಡುವುದು. ಅಂದ್ರ ಕನ್ನಡ ಅಕ್ಷರಗಳಿಗೆ 2 ರೂಪಗಳನ್ನ ನಾವು ಗಮನಿಸಬಹುದು. ಒಂದು ಚಾಕ್ಷುಷ ರೂಪ, ಇನ್ನೊಂದು ಶ್ರವಣ ರೂಪ ಅಂತ ತಿಳ್ಕೊಂಡು 2 ರೂಪಗಳನ್ನ, ಇದು ಪರೀಕ್ಷೆಯಲ್ಲಿ ಒಂದ್ಸಲ ಕೇಳ ನೋಡ್ರಿ. ಚಾಕ್ಷುಷ ರೂಪ ಎಂದರೆ ಏನು ಅಂತ ಕೇಳೋಣ. ಚಾಕ್ಷುಷ ಅಂತಂದ್ರೆ ನೋಡುವುದು, ಶ್ರವಣ ರೂಪ ಅಂತಂದ್ರ ಕೇಳುವುದು. ಅಕ್ಷರಗಳಿಗೆ ಕೇಶಿರಾಜನ ಪ್ರಕಾರ 2 ರೂಪಗಳು ಇರ್ತಾವು ಅಂತ ತಿಳ್ಕೊಂಡು ನಾವೆಲ್ಲ ಅಭ್ಯಾಸ ಮಾಡ್ಬೇಕಾಗತ್ತೆ. ಅದು ಒಂದು, ಅಕ್ಷರಕ್ಕೆ ನಾಶ ಇಲ್ಲ. ಹಾಗಾದ್ರೆ ಕನ್ನಡ ಅಕ್ಷರದಲ್ಲಿ ಒಂದು ಸಂಸ್ಕೃತ ಶ್ಲೋಕ ಇದೆ ರೀ. ಏನಂತಂದ್ರ ಯದಾಕ್ಷರತಃ ತದಾಕ್ಷರತಂ.
ಯದಾಕ್ಷರತಃ ತದಾಕ್ಷರತಂ ಅಂತಕ್ಕಂಥ ಒಂದು ಸೂತ್ರ ಐತಿ. ಏನ್ ಹಿಂಗಂದ್ರ ಯದಾಕ್ಷರತಃ ನೋಡ್ರಿ, ಯದಾಕ್ಷರತಃ ತದಾಕ್ಷರತಂ ತದಾಕ್ಷರತಂ. ಏನ್ ಹಿಂಗಂದ್ರ ಯದಾಕ್ಷರತಃ ತದಾಕ್ಷರತಂ ಹಿಂಗಂದ್ರ ಏನು? ಯಾವ ಅಕ್ಷರಗಳು ನಿಮ್ಗೆಲ್ಲ ಗೊತ್ತಿರಲಿ, ಯಾವ ಅಕ್ಷರಗಳು ಓದಲು ಬರೆಯಲು ಬರ್ತಾವಲ್ಲ ಅವುಗಳಿಗೆ ನಾವು ಅಕ್ಷರ ಅಂತ ಕರಿತೀವಿ. ಅಂದ್ರೆ ಅಕ್ಷರಗಳು ಓದಾಕ ಬರೆಯಾಕ ಬರಬೇಕು. ಕೆಲವೊಂದಿಷ್ಟು ಅಕ್ಷರಗಳು ಓದಾಕ ಬರೆಯಾಕ ಬರುದಿಲ್ಲ. ಈ ಉದಾಹರಣೆ ಹಿಂಗ್ ಬರದ್ರ ಓದಂದ್ರ ನೀವು ಓದಾಕ್ ಬರುದಿಲ್ಲ, ಏನಂತ ಓದ್ತೀರಿ? ಇಲ್ಲ. ಅದನ್ನ ಅಕ್ಷರ ಪೂರ್ಣ ರೂಪದಲ್ಲಿ ಬರೆದ್ರೆ ಇದಕ್ಕೆ ನೀವು ರ ಅಂತ ಓದ್ಕೋತೀರಿ. ಅಂದ್ರ ಅಕ್ಷರಗಳನ್ನ ಓದಬೇಕಾದಾಗ ನಾವು ಯದಾಕ್ಷರತಃ ಅಂದ್ರ ಯಾವ ಅಕ್ಷರಗಳು ಓದಾಕ ಬರೆಯಾಕ ಬರ್ತಾವಲ್ರಿ ಅವುಗಳಿಗೆ ಅಕ್ಷರ ಅಂತ ಕರಿಬೇಕು. ಕೆಲವೊಂದಷ್ಟು ಅಕ್ಷರಗಳು ನಮ್ಗೆ ಧ್ವನಿ ಉಚ್ಚಾರ ಮಾಡ್ಲಿಕ್ಕೆ ಬರ್ತದ, ಆದ್ರೆ ಅವುಗಳಿಗೆ ಒಂದು ರೂಪ ಇಲ್ಲ. ಉದಾಹರಣೆ, ಮಿಂಚು ಗುಡುಗುಗಳು ಬಂದಾಗ ಅಲ್ಲಿ ಕಡ್ ಕಡಲ್ ಅಂತ ಹೇಳಿ ಅಂತದ. ಆ ಕಡ್ ಕಡಲ್ ಅನ್ನೋ ಶಬ್ದವನ್ನ ನಾವೆಲ್ಲ ಕಿವಿಗೆ ಕೇಳಿಸ್ತೀವಿ, ಆದ್ರೆ ಅದನ್ನ ಬರಿ ಅಂದ್ರೆ ಬರೆಯಕ್ ಆಗುದಿಲ್ಲ. ಕಡ್ ಕಡಲ್ ಅನ್ನೋ ಶಬ್ದವನ್ನ ಬರೆಯಕ್ ಬರುದಿಲ್ಲ. ಯಾಕಂದ್ರ ಆ ಧ್ವನಿ ಉಚ್ಚಾರಣೆ ಇದೆಯಲ್ಲ, ಹಂಗ ಬರಲಿಕ್ಕೆ ಬಾರದೇ ಇರುವಂತ ಧ್ವನಿಗಳನ್ನ ನಮ್ಮ ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣದೊಳಗೆ ಏನ್ ಹೇಳ್ತಾನಪ್ಪ ಅಂತಂದ್ರ, ಹಿಂಗ ನಾವು ಶಬ್ದ ಕೇಳಕ್ ಬರ್ತಾವು, ಕೆಲವಷ್ಟು ಬರೆಯಕ್ ಬರಲ್ಲ, ಅವಕ್ಕ ಘನ ಸ್ವನಾದಿ ಧ್ವನಿಗಳು ಅಂತ ನಾವು ಇವಕ್ಕ ಘನ ಸ್ವನಾದಿ ಧ್ವನಿಗಳು ಅಂತ ಕರೀತಾನೆ. ಇಂಥ ಅಕ್ಷರಗಳನ್ನ ಘನ ಸ್ವನಾದಿ ಧ್ವನಿಗಳು ಅಂತ ಕರೀತಾನೆ. ಇದನ್ನ ನಾವು ಬಹಳ ವಿಶೇಷವಾಗಿ ಗಮನಿಸ್ಬೇಕು. ಮತ್ತೆ ಅಷ್ಟೇ ಅಲ್ಲ, ಕೆಲವು ವಿಚಾರಗಳನ್ನು ತೆಗೆದುಕೊಂಡಾಗ ಅಂದ್ರೆ ಅಕ್ಷರಕ್ಕೆ 2 ರೂಪ ಓದ್ಕೊಂಡ್ವಿ, ಒಂದು ಚಾಕ್ಷುಷ ಇನ್ನೊಂದು ಶ್ರವಣ. ಓದಲು ಬರೆಯಲು ಬರುವಂತವುಗಳಿಗೆ ಅಕ್ಷರ ಅಂತ ಕರೆದ್ವಿ. ಓದಾಕ ಕೆಲವೊಂದಿಷ್ಟು ಅಕ್ಷರಗಳು, ಕೆಲವೊಂದಿಷ್ಟು ಅಕ್ಷರಗಳು ಓದಾಕ ಬರ್ಲಿಲ್ಲ ಅಂದ್ರೆ ಅವು ಘನ ಸ್ವನಾದಿ ಧ್ವನಿ. ಹಾಗಾದ್ರೆ ಇದಕ್ಕೆ ನಮ್ಮ ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣದೊಳಗ ಒಂದು ಸೂತ್ರ ಹೇಳ್ತಾನ್ರಿ. ಅಕ್ಷರ ಅಂದ್ರೆ ಏನು ಅಂತಂದ್ರೆ 13ನೇ ಸೂತ್ರದಲ್ಲಿ ಹೇಳ್ತಾನೆ. ಏನಂತ? ಅಕ್ಕರಮುಂ ವರ್ಣಮುಂ ಎಂದಕ್ಕುಂ ಶುದ್ಧಾಕ್ಷರಕ್ಕೆ ನಾಮಂ ಬರೆಪಂ ಬಕ್ಕುಚ್ಚರಿಸಲ್ಬಾರದವು ಘನ ಸ್ವನಾದಿ ಧ್ವನಿಗಳು ಅಂತ ಹೇಳ್ತಾನ್ರಿ. ಏನ್ ಹಿಂಗಂದ್ರ ಅಕ್ಕರಮುಂ ವರ್ಣಮುಂ, ಅಕ್ಷರಕ್ಕೆ ವರ್ಣ ಎಂತಲೂ ಕರೆಯುವರು. ನಾ ಈಗ ತಾನೇ ಹೇಳ್ತಾ ಇದ್ದೆ, ಅಕ್ಷರಕ್ಕೆ ಇನ್ನೊಂದು ಹೆಸರು ವರ್ಣ. ಅಕ್ಷರ ಅಂದ್ರು ಒಂದೇ, ವರ್ಣ ಅಂದ್ರು ಒಂದೇ. ಅಕ್ಷರಕ್ಕೆ ವರ್ಣ ಎಂತಲೂ ಕರೆಯುವರು. ಅಕ್ಷರಗಳ ಮಾಲೆ ಅಕ್ಷರ ಮಾಲೆ, ಅದೇ ವರ್ಣಮಾಲೆ ಅಂತ ಕರಿತೀವಿ. ಅಕ್ಕರಮುಂ ವರ್ಣಮುಂ ಎಂದಕ್ಕುಂ ಶುದ್ಧಾಕ್ಷರ ಅಂತ ಕರಿತೀವಿ. ಶುದ್ಧಾಕ್ಷರ ಅಂದ್ರೆ ಯಾವ್ಯಾವು ನೋಡ್ರಿ, ಇಲ್ಲಿ ಪರೀಕ್ಷೆ ಒಳಗೆ ಕೇಳ್ತಾನ. ಶುದ್ಧಾಕ್ಷರ ಕೇಶಿರಾಜನ ಪ್ರಕಾರ ಶುದ್ಧ ಅಕ್ಷರಗಳು ಎಷ್ಟದವು ಅಂತ ಹೇಳಿ ಆಲ್ರೆಡಿ SDA, FDA, ಗ್ರೂಪ್ ಸಿ, PDO ಎಲ್ಲಾ ಪರೀಕ್ಷೆಯಲ್ಲಿ ಇದು ಪ್ರಶ್ನೆ ಆಗಿದೆ. ಕನ್ನಡದೊಳಗ ಕೇಶಿರಾಜನ ಪ್ರಕಾರ ಶುದ್ಧಾಕ್ಷರಗಳ ಸಂಖ್ಯೆ ಕೇವಲ 47 ಅಕ್ಷರ ಅಷ್ಟದವು. ಇವತ್ತು ಆಧುನಿಕ ಭಾಷಾ ವಿಜ್ಞಾನಿಗಳು ನಾವು ನೀವೆಲ್ಲರೂ ಇವತ್ತು ಓದುವಂತ ವರ್ಣಮಾಲೆ ಒಳಗ ಒಟ್ಟು ನಾವು 49 ಅಕ್ಷರಗಳನ್ನ ಓದ್ಬೇಕಾಗಿದೆ. ಹೊಸಗನ್ನಡ ವರ್ಣಮಾಲೆಯಲ್ಲಿ ಇದು ಯಾವ ಮಾಲೆ? ಹೊಸಗನ್ನಡ ವರ್ಣಮಾಲೆ ಅಂತ ಕರಿತೀವಿ. ಹೊಸಗನ್ನಡ ವರ್ಣಮಾಲೆ ಒಳಗ 49 ಅಕ್ಷರದವ್ರಿ. ಆದ್ರ ನಾವು ನೆನಪು ಮಾಡ್ಕೋಬೇಕಾಗಿದೆ, ಕೇಶಿರಾಜನ ಪ್ರಕಾರ ಅಕ್ಷರ ಎಷ್ಟು ಅಂತ ಕೇಳ್ತ ನಾಳೆ ಎಕ್ಸಾಮ್ ನಾಗ. ಕೇಶಿರಾಜನ ಪ್ರಕಾರ ಕನ್ನಡ ವರ್ಣಮಾಲಾ ಅಕ್ಷರಗಳು ಎಷ್ಟು ಅಂತ ಕೇಳಿದ್ರೆ ನೀವು 47 ಅಂತ ಹಾಕ್ಬೇಕಾಗತ್ತೆ. ಮತ್ತ ಇಲ್ಲಿ ಹೊಸಗನ್ನಡ ವರ್ಣಮಾಲೆಯಲ್ಲಿ ಅಕ್ಷರಗಳು ಎಷ್ಟು ಅಂತ ಕೇಳಿದ್ರೆ 49 ಅಕ್ಷರಗಳು ಅಂತ ನಾವು ಅದನ್ನ ಗಮನಿಸಬೇಕಾಗ್ತದೆ. ಆ ನಿಟ್ಟಿನೊಳಗ ತಾವು ಇದನ್ನ ಬಹಳ ಸೂಕ್ಷ್ಮವಾಗಿ ಕಂಡುಕೊಂಡ್ರೆ ಸಾಕಷ್ಟು ಇಲ್ಲಿ ಪರೀಕ್ಷೆಯೊಳಗ ಗೊಂದಲಕ್ಕೊಳಗಾಗುದು ಬೇಡ. ಇದರ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ ಅಂತಕ್ಕಂಥದ್ದನ್ನ ಗಮನಿಸಬೇಕು. ಇನ್ನು ಅಷ್ಟೇ ಅಲ್ಲದೆ ನಾವು ಮುಂದುವರೆದು ನೋಡಿದಾಗ ಪ್ರತಿಯೊಂದು ಭಾಷೆಗೆ ಒಂದೊಂದು ವರ್ಣಮಾಲೆ ಇರ್ತದೆ. ಪ್ರತಿಯೊಂದು ಭಾಷೆಗೂ ಒಂದೊಂದು ವರ್ಣಮಾಲೆ. ಹಂಗ ಕನ್ನಡ ಭಾಷೆಗೂ ಒಂದು ತನ್ನದೇ ಆಗಿರ್ತಕ್ಕಂಥ ವರ್ಣಮಾಲೆ ಇದೆ. ಹಾಗಾದ್ರೆ ಕನ್ನಡ ವರ್ಣಮಾಲೆಯನ್ನ ನಾವು ಎಲ್ಲಿಂದ ಓದ್ಕೋಬೇಕಾಗ್ತದೆ ನೋಡಿ. ವರ್ಣ ಅಂದ್ರೆ ಅಕ್ಷರ ಅಂತ ಗೊತ್ತಾಯ್ತು, ಮಾಲೆ ಅಂದ್ರೆ ಸಮೂಹ ಅಂತ ಗೊತ್ತಾಯ್ತು. ಅಕ್ಷರಗಳ ಸಮೂಹವನ್ನ, ಅಕ್ಷರಗಳ ಮಾಲೆಯನ್ನ ನಾವು ವರ್ಣಮಾಲೆ ಅಂತ ಕರೆದ್ವಿ ಅಂತ ನಿಮ್ಗೆ ಗೊತ್ತಾಯ್ತು. ಹಂಗಾದ್ರೆ ಇಲ್ಲಿ ಒಂದಿಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡು ಬರೋಣ. ಏನು ಈ ವರ್ಣಮಾಲೆ? ಹಾಗಾದ್ರೆ ಕನ್ನಡ ವರ್ಣಮಾಲೆ ಎಲ್ಲಿಂದ ಪ್ರಾರಂಭ ಆಗ್ತದೆ ನೋಡಿ. ಕನ್ನಡ ವರ್ಣಮಾಲಾ ಅಕ್ಷರ ಪ್ರಾರಂಭ ಆಗುದು ಅ ಅಂತಕ್ಕಂಥ ಸ್ವರದಿಂದ. ಕನ್ನಡ ವರ್ಣಮಾಲೆ ಅ ಸ್ವರದಿಂದ ಪ್ರಾರಂಭವಾಗಿ ಕೊನೆಗೆ ಅಲ್ಲಿ ಳ ಅಂತಕ್ಕಂತಹ ಒಂದು ಅವರ್ಗೀಯ ವ್ಯಂಜನಾಕ್ಷರದವರೆಗೆ ಸುಮಾರು 49 ಅಕ್ಷರವನ್ನು ನಾವು ಕಾಣ್ತೀವಿ. ಅಕಾರದಿಂದ ಳಕಾರದವರೆಗೆ ಇರುವ ಒಟ್ಟು 49 ಅಕ್ಷರಗಳ ಗುಂಪಿಗೆ ಅಥವಾ ಸಮೂಹಕ್ಕೆ ನಾವು ವರ್ಣಮಾಲೆ ಅಂತ ಕರಿತೀವಿ. ಹಾಗಾದ್ರೆ ಪ್ರತಿಯೊಂದು ಭಾಷೆ, ಜಗತ್ತಿನಲ್ಲಿ 106 ಭಾಷೆಗಳಿದಾವೆ. ಹಂಗ ಕನ್ನಡ ಭಾಷೆಗೂ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟವಾದಂತ ವರ್ಣಮಾಲೆ ಇದೆ. ಜಗತ್ತಿನಲ್ಲಿ ಒಂದು ಪ್ರಶ್ನೆ ಕೇಳಿದ, ಕಳೆದ ವರ್ಷ ನೀವೆಲ್ಲ ಕೇಳಿರ್ಬೇಕಂತ ಅನ್ಕೋತೀನಿ. ವಿಶ್ವ ಲಿಪಿಗಳ ರಾಣಿ ಎಂದು ಯಾವ ಭಾಷೆಯನ್ನ ಕರಿತೀವಿ? ಅದಕ್ಕೆ ಡಾಕ್ಟರ್ ವಿನೋಬಾ ಭಾವೆ ಅವರು ಕನ್ನಡ ಭಾಷೆಯನ್ನ
ವಿಶ್ವ ಲಿಪಿಗಳ ರಾಣಿ ಅಂತ ಕರೀತಾರೆ. ಕನ್ನಡದೊಳಗ ಕನ್ನಡ ಭಾಷೆಯನ್ನ ವಿಶ್ವ ಲಿಪಿಗಳ ರಾಣಿ ಎಂದು ಕರೆದವರು ಯಾರು ಅಂತ ಪ್ರಶ್ನೆ ಆಗೈತಿ. ಇಲ್ಲಿ ಡಾಕ್ಟರ್ ವಿನೋಬಾ ಭಾವೆ ಅಂತಕ್ಕಂಥವರು ಕನ್ನಡ ಭಾಷೆಯನ್ನ ಅವರು ವಿಶ್ವ ಲಿಪಿಗಳ ರಾಣಿ ಅಂತ ಕರೀತಾರ. ಜಗತ್ತಿನಲ್ಲಿ ಅಷ್ಟು ಸುಂದರವಾಗಿರುವಂತಹ ಭಾಷೆ ನಮ್ಮ ಭಾಷೆ, ಕನ್ನಡ ಭಾಷೆ. ಅಂತ ಕನ್ನಡ ಭಾಷೆಯನ್ನ ಇಲ್ಲಿ ಓದುವುದು ನಿಮ್ಮೆಲ್ಲರ ಒಂದು ಸುದೈವ ಅಂತ ನಾವು ಅನ್ಕೋಬೇಕು. ಅಷ್ಟೇ ಅಲ್ಲ, ಅಕಾರದಿಂದ ಳಕಾರದವರೆಗೆ ಇರುವಂತ 49 ಅಕ್ಷರಗಳಿಗೆ ನಾವು ವರ್ಣಮಾಲೆ ಅಂತ ಕರಿತೀವಿ. ಹಾಗಾದ್ರೆ ಆ ಎಲ್ಲಾ ಭಾಷೆಗೂ ಒಂದೊಂದು ಆಯಾ, ಈಗ ತಮಿಳು ಭಾಷೆ ಇರ್ಬೋದು, ತೆಲುಗು ಭಾಷೆ ಇರ್ಬೋದು, ಅವ್ರದೇ ಆಗಿರ್ತಕ್ಕಂಥ ವ್ಯಾಕರಣ ಅಂಶಗಳನ್ನ ಅವ್ರು ಓದ್ಕೋತಾರೆ. ಇವತ್ತು ಕನ್ನಡದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ವ್ಯಾಕರಣವನ್ನು ಕೂಡ ನಾವೆಲ್ಲ ಓದ್ಬೇಕಾಗಿದೆ. ಅಕಾರದಿಂದ ಳಕಾರದವರೆಗೆ ಇರುವಂತಹ 49 ಅಕ್ಷರಗಳನ್ನ ನಾವೇನಂತ ಕರೆದ್ವಿ, ನಾವು ಅವಕ್ಕೆ ವರ್ಣಮಾಲೆ ಅಂತ ಕರಿತೀವಿ. ಇಂಥ ವರ್ಣಮಾಲೆಯನ್ನ ಕೇಶಿರಾಜ 47 ಅಂತ ಹೇಳ್ತಾ ಇದ್ದ. ಅಂದ್ರೆ ಕೇಶಿರಾಜನ ಪ್ರಕಾರ ಶುದ್ಧಾಕ್ಷರಗಳು ಎಷ್ಟಂತ ಕೇಳ 47. ಇವತ್ತು ನಾವು ಕನ್ನಡ ವರ್ಣಮಾಲೆಯನ್ನ ಬೇಸಿಕ್ ಆಗಿ ತೆಗೆದುಕೊಳ್ಳುವುದಾದ್ರ ಕನ್ನಡ ವರ್ಣಮಾಲೆಯನ್ನ ಮತ್ತ 3 ಭಾಗ ಮಾಡ್ತೀವ್ರಿ. ಕನ್ನಡ ವರ್ಣಮಾಲೆ, ಈ ವರ್ಣಮಾಲೆಯಲ್ಲಿ ನಾವು 3 ಪ್ರಕಾರಗಳಾಗಿ ವಿಂಗಡಿಸ್ತೀವಿ. ಯಾವ್ಯಾವು ಅನ್ನೋದನ್ನ ಒಂದೊಂದಾಗಿ ನೋಡ್ಕೋತ ಬರೋಣ. ಮೊದಲನೇದಾಗಿ ಬಂದ್ಬಿಟ್ಟು ಸ್ವರಗಳು ಅಂತ ಹೇಳ್ತೀವಿ. ಕನ್ನಡ ವರ್ಣಮಾಲೆಯಲ್ಲಿ 3 ಪ್ರಕಾರಗಳು. ಮೊದಲನೇದು ಸ್ವರಗಳು, ಎರಡನೇದು ವ್ಯಂಜನಗಳು ಅಂತ ಅಭ್ಯಾಸ ಮಾಡ್ಬೇಕಾಗತ್ತೆ, ಎರಡನೇದ್ದು ವ್ಯಂಜನಗಳು, ಮೂರನೇದ್ದು ಯೋಗವಾಹಗಳು ಅಂತ ಕರಿತೀವಿ, ಯೋಗವಾಹಗಳು. ಹಿಂಗ ಕನ್ನಡ ವರ್ಣಮಾಲೆಯ 3 ಪ್ರಕಾರಗಳನ್ನ ಅಭ್ಯಾಸ ಮಾಡ್ಬೇಕಾಗತ್ತೆ. ಮೊದಲನೇದು ಸ್ವರ ಅಂತ ಕರಿತೀವಿ, ಎರಡನೇದ್ದು ವ್ಯಂಜನ ಅಂತ ಕರಿತೀವಿ, ಮೂರನೇದ್ದು ಯೋಗವಾಹ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಭಾಗಗಳಿವೆ ಅಥವಾ ಎಷ್ಟು ಪ್ರಕಾರಗಳಿವೆ ಅಂತಂದ್ರೆ 3 ಪ್ರಕಾರದ ಅಂತ ತಿಳ್ಕೊಂಡು ನಾವು ಅಭ್ಯಾಸ ಮಾಡ್ಬೇಕಾಗತ್ತೆ. ಈಗ ಒಂದೊಂದಾಗಿ ಅಭ್ಯಾಸ ಮಾಡ್ಕೋತ ಬರೋಣ. ಮೊದಲನೇದು ಸ್ವರ ಅಂದ್ರೆ ಏನು? ಸ್ವರಗಳ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರ್ತವ್ರಿ. ಈಗ ನಾವೆಲ್ಲ ಓದಿವ್ ಸರ ಪ್ರೈಮರಿ ಹೈಸ್ಕೂಲ್ನಾಗ ಬಹಳ ಚೆನ್ನಾಗಿ ಸ್ವರಗಳು ನಮ್ಗೆ ಗೊತ್ತದವು. ಏನ್ ಬಿಡ್ರಿ ಸರ್ 13 ಸ್ವರ ಅದಾವ ಅಂತ ನೀವು ತಿಳ್ಕೊಬಹುದು. ಆ ಸ್ವರಗಳ ಮೇಲೆ ವಿಭಿನ್ನವಾಗಿರುವಂತ ಪ್ರಶ್ನೆಗಳನ್ನ ಇವತ್ತು ಕೇಳ್ತಾ ಇದ್ದಾನೆ. ತಾವೆಲ್ಲ SDA, FDA, ಗ್ರೂಪ್ ಸಿ ಮತ್ತೆ ಬೇರೆ ಬೇರೆ ಇವತ್ತ TET ಪರೀಕ್ಷೆ ಇರ್ಬೋದು, ಈ ಎಲ್ಲಾ ಪರೀಕ್ಷೆಯಲ್ಲಿ ತಾವೆಲ್ಲ ಪ್ರಶ್ನೆ ಪತ್ರಿಕೆ ನೋಡಿದ್ರೆ ಗೊತ್ತಾಗ್ತದೆ ಬಹಳ ವಿಶೇಷವಾದ ಪ್ರಶ್ನೆಗಳು ಸ್ವರ, ವ್ಯಂಜನ ಮತ್ತು ಯೋಗವಾಹಗಳ ಮೇಲೆ ಬರುವಂತದನ್ನ ನಾವೆಲ್ಲ ಗಮನಿಸ್ತೀವಿ. ಅಂತ ಪ್ರಮುಖ ವಿಚಾರಗಳನ್ನ ಇಟ್ಕೊಂಡು ಇಲ್ಲಿ ನಾವು ಮಾತಾಡ್ತಾ ಬರ್ತೇನೆ. ಮೊದಲೇದು ಸ್ವರ ಅಂದ್ರೆ ಏನು? ಸ್ವರ ಅಂದ್ರೆ ಯಾವಾಗ್ಲೂ ಇದನ್ನ ನಾವು ಸ್ವತಂತ್ರವಾಗಿ ಉಚ್ಚಾರ ಮಾಡ್ತೀವಿ. ಕನ್ನಡದಲ್ಲಿ ಸ್ವರ ಅಂದ್ರೆ ಏನು ಅಂತಂದ್ರ ಯಾವ ಅಕ್ಷರಗಳನ್ನ ನಾವು ಸ್ವತಂತ್ರವಾಗಿ ಉಚ್ಚಾರ ಮಾಡ್ತೀವಿ ಅಲ್ರಿ, ಸ್ವತಂತ್ರವಾಗಿ ಉಚ್ಚಾರ ಮಾಡುವಂತ ಅಕ್ಷರಗಳ ಗುಂಪಿಗೆ ನಾವೇನಂತ ಕರಿತೀವ್ರಿ? ಸ್ವರ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಸ್ವರಗಳನ್ನ ನಮ್ಮ ವ್ಯಾಕರಣಕಾರರು ಈ ಸ್ವರಗಳನ್ನ ಮುಖ್ಯವಾಗಿ ನಿಮ್ಗೆಲ್ಲ ಗೊತ್ತಿರ್ಲಿ, ಒಟ್ಟು ಸ್ವರಗಳ ಸಂಖ್ಯೆ ಎಷ್ಟು ಅಂತ ಕೇಳ ಕ್ವಶನ್. ಒಟ್ಟು ಸ್ವರಗಳು ಎಷ್ಟದಾವ ಅಂತ ಬಹಳ ಮಂದಿ ಏನ್ ಮಾಡ್ತಾರಪ್ಪ ಅಂತಂದ್ರೆ 15 ಅಂತ ಹೇಳ್ತಾರೆ. 15 ಇಲ್ಲ 13 ಅದಾವ ಸ್ವರಗಳು. ಯಾಕಂದ್ರ ಮತ್ತು ಅಹಾವನ್ನ ಸೇರಿಸಿ 15 ಅಂತ ಹೇಳ್ತಾರೆ. ಅವ ಅಲ್ಲ, ಯಾಕಂದ್ರೆ ಅವಕ್ಕೆ ಯೋಗವಾಹಗಳು ಅಂತ ವಿಶೇಷ ಅಕ್ಷರ ಸ್ಥಾನ ಕೊಟ್ಟಿದ್ದಾವೆ. ಒಟ್ಟು ಸ್ವರಗಳ ಸಂಖ್ಯೆ ಎಷ್ಟಂತ ಇಲ್ಲಿ ಕೇವಲ 13 ಸ್ವರಗಳನ್ನ ನಾವು ಗಮನಿಸಬೇಕಾಗುತ್ತೆ. ಇವು ಯಾವ್ಯಾವು ಅಂತಂದ್ರ ನಿಮ್ಗೆಲ್ಲ ಗೊತ್ತಿದೆ. ಅ, ಆ ಮತ್ತ ಇ, ಉ ಮತ್ತ ಉ, ರು, ಎ, ಐ, ಓ, ಔ. ಈ 13 ಸ್ವರಗಳನ್ನ ನಾವು ಗಮನಿಸ್ತೀವಿ. ಅ, ಆ, ಇ, ಉ, ರು, ಎ, ಐ, ಓ, ಔ. 13 ಸ್ವರಗಳು ಅದಾವ್ರಿ. ಬಹಳ ಮಂದಿ ಇಲ್ಲಿ ಸ್ವರಗಳ ಮೇಲೆ ಪ್ರಶ್ನೆಗಳು ಹೆಂಗ, ಇವು ಸ್ವತಂತ್ರವಾಗಿ ಉಚ್ಚಾರ ಮಾಡಕ್ ಬರ್ತಾವ. ಯಾಕಂದ್ರೆ ಯಾವುದೇ ಅಕ್ಷರಗಳ ಇದಕ್ಕೇನಿಲ್ಲಪ್ಪಾ ಅಂತಂದ್ರೆ ನಿಬಂಧನೆಗಳಿಲ್ಲ. ಈಗ ಉದಾಹರಣೆ, ಒಂದು ವ್ಯಂಜನ ಉಚ್ಚಾರ ಮಾಡ್ಬೇಕಾದ್ರೆ ಇವು ಸ್ವರಗಳು ಬೇಕಾಗ್ತದೆ. ವ್ಯಂಜನ ಉಚ್ಚಾರ ಮಾಡ್ಬೇಕಾದ್ರೆ ಸ್ವರ ಬೇಕು. ಆದ್ರ ಸ್ವರ ಉಚ್ಚಾರ ಮಾಡಕ್ ಯಾವ ಅಕ್ಷರಗಳ ಒಂದು ಸಹಾಯನು ಬೇಡ. ಹಾಗಾಗಿ ಇಲ್ಲ ಇಂಡಿಪೆಂಡೆಂಟ್ ವರ್ಡ್. ನೀವು ಇಂಗ್ಲಿಷ್ನೊಳಗ ಎ, ಇ, ಐ, ಓ, ಯು 5 ಸ್ವರಗಳನ್ನ ನಾವು ಇಂಡಿಪೆಂಡೆಂಟ್ ವರ್ಡ್ಸ್ ಅಂತ ಕರಿತೀವಿ, ಓವೆಲ್ಸ್ ಅಂತ ಓದ್ತೀರಿ. ಹಂಗ ಕನ್ನಡದೊಳಗ 13 ಸ್ವರಗಳನ್ನ ನಾವು ಅಭ್ಯಾಸ ಮಾಡ್ಬೇಕಾಗುತ್ತೆ. ಈ ಸ್ವರಗಳನ್ನ ನಮ್ಮ ವ್ಯಾಕರಣಕಾರರು ಮತ್ತೆ 3 ಭಾಗ ಮಾಡ್ತಾರೆ. ಸ್ವರಗಳಲ್ಲಿ ಮತ್ತೆ 3 ಭಾಗಗಳನ್ನ ನೋಡ್ಬೇಕಾಗತ್ತೆ ಸ್ವರಗಳಲ್ಲಿ. ಅದ್ರಾಗ ಒಂದೇದ್ದು ಋಸ್ವ ಸ್ವರ ಅಂತ ನಾವು ಕರಿತೀವ್ರಿ. ಇದ್ರ ಮೇಲೆ ಪ್ರಶ್ನೆಗಳು ಬರ್ತಾವ ನೋಡ್ರಿ. ಋಸ್ವ ಸ್ವರ. ಎರಡನೇದ್ದು ದೀರ್ಘ ಸ್ವರ ಅಂತ ಕರಿತೀವ್ರಿ, ದೀರ್ಘ ಸ್ವರ. ಮೂರನೇದ್ದು ಪ್ಲುತ ಸ್ವರ ಅಂತ ಕರಿತೀವಿ, ಪ್ಲುತ ಸ್ವರ. ಹಿಂಗ ಸ್ವರಗಳಲ್ಲಿ 3 ಪ್ರಕಾರ: ಋಸ್ವ ಸ್ವರ, ದೀರ್ಘ ಸ್ವರ ಮತ್ತ ದೀರ್ಘ ಸ್ವರದ ನಂತರ ಪ್ಲುತ ಸ್ವರ. ಹಾಗಾದ್ರೆ ಋಸ್ವ ಸ್ವರ ಅಂದ್ರೆ ಏನು? ಮೊದಲನೇದ್ದು, ಈ ಕೊಟ್ಟಿರುವ 13 ಸ್ವರಗಳಲ್ಲಿ ಋಸ್ವ ಸ್ವರಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ನಾಳೆ ಎಕ್ಸಾಮ್ನಾಗ ಕೇಳ್ತಾನೆ. ಕೊಟ್ಟಿರುವಂತಹ ಈ 13 ಸ್ವರಗಳಲ್ಲಿ ಒಟ್ಟ ಋಸ್ವ ಸ್ವರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರ ಋಸ್ವ ಸ್ವರಗಳು ಎಷ್ಟದವು? ಋಸ್ವ ಸ್ವರಗಳು ಕೇವಲ 6 ಅದಾವು. ದೀರ್ಘ ಸ್ವರಗಳು ಎಷ್ಟದಾವ ಅಂತಂದ್ರ 7 ಅದಾವು. 7, 6, 13 ಆಯ್ತು. 13 ಸ್ವರ ಬಂತ. ಹಂಗಾರ ಪ್ಲುತ ಸ್ವರ ಅಂದ್ರೆ ಯಾವ್ಯಾವು? ಇಲ್ಲ ಋಸ್ವ ಸ್ವರ ಅಂದ್ರೆ ಹೆಂಗಿರ್ತದ ಒಂದೊಂದಾಗಿ ನೋಡ್ಕೋತ ಬರೋಣ.
ಋಸ್ವಸ್ವರ ನೋಡ್ರಿ, ಋಸ್ವಸ್ವರಗಳು ಹೆಂಗಿರ್ತಾವಪ್ಪ ಅಂತಂದ್ರ ಅವು ಒಂದು ಮಾತ್ರಾ ಕಾಲದಲ್ಲಿ ಉಚ್ಚಾರ ಮಾಡ್ತೀವಿ. ಋಸ್ವಸ್ವರಗಳನ್ನ ಹೆಂಗ್ ಉಚ್ಚಾರ ಮಾಡ್ಬೇಕು? ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ನಾವು ಋಸ್ವಸ್ವರ ಅಂತ ಕರಿತೀವಿ. ಅವುಗಳ ಉಚ್ಚಾರಣೆ ನಮ್ಗೆ ಗೊತ್ತಿರ್ಬೇಕು. ಉದಾಹರಣೆ, ಇಲ್ಲಿ ಅ ಅಂತಕ್ಕಂಥದ್ದು ಒಂದು ಸ್ವರ ಐತಿ, ಇದಕ್ಕೆ ನಾವು ಋಸ್ವಸ್ವರ ಅಂತ ಕರಿತೀವಿ. ಅ ಮತ್ತ ಅ ಬಿಡ್ರಿ, ಅ ಬಿಟ್ರ ಎರಡನೇ ಸ್ವರವನ್ನ ನಾವು ಇಲ್ಲಿ ತಗೋತೀವಿ. ಅ ಬಿಟ್ರ ಅದು ಅ ಋಸ್ವಸ್ವರ. ಅದರ ನಂತರದಲ್ಲಿ ಈ ಅಂತಕ್ಕಂಥದ್ದು ಋಸ್ವಸ್ವರ. ಅ, ಈ, ಉ, ಆಮೇಲೆ ರು, ಆಮೇಲೆ ಎ, ಆಮೇಲೆ ಓ. ಈ 6 ಸ್ವರಗಳನ್ನ ನಾವು ಏನಂತ ಕರಿತೀವಿ ಅಂತಂದ್ರ ಋಸ್ವಸ್ವರ ಅಂತ ಓದ್ತೀವಿ. ಏನ್ ಹಿಂಗಂದ್ರ ಋಸ್ವಸ್ವರ ಅಂದ್ರೆ ಏನು? ಒಂದು ಮಾತ್ರಾ ಕಾಲದಲ್ಲಿ ಉಚ್ಚಾರ ಮಾಡ್ತೀವಿ. ಹೆಂಗ? ಸಿಂಪಲ್ ಆಗಿ ಉಚ್ಚಾರ ಮಾಡುವಂಥದ್ದು ಅಗದಿ ಕಡಿಮೆ ಅವಧಿ ಒಳಗ ಕಡಿಮೆ ಉಸಿರಿನಿಂದ ಉಚ್ಚಾರ ಮಾಡ್ತೀವ್ರಿ. ಕಡಿಮೆ ಉಸಿರಿನಿಂದ ಉಚ್ಚಾರ ಮಾಡುವಂತ ಅಕ್ಷರಗಳಿಗೆ ನಾವು ಋಸ್ವಸ್ವರ ಅಂತ ಕರಿತೀವಿ. ಅದಕ್ಕೆ ಒಂದು ಮಾತ್ರಾ ಕಾಲ ಅಂತ ಕರೀತಾರೆ. ಕೆಲವು ವ್ಯಾಕರಣಕಾರರು ಏಕ ಮಾತ್ರಾ ಕಾಲ ಅಂತ ಕರೀತಾರೆ. ಇನ್ನು ಕೆಲವು ವ್ಯಾಕರಣಕಾರರು ಕಡಿಮೆ ಉಸಿರು ಅಂತ ಕೂಡ ಕರೀತಾರೆ. ಅದು ಯಾವುದೇ ಇದ್ರೂ ಕೂಡ ಕಡಿಮೆ ಉಸಿರು ಇರ್ಬೋದು ಅಥವಾ ಏಕ ಉಸಿರು ಇರ್ಬೋದು ಅಥವಾ ಒಂದೇ ಮಾತ್ರಾ ಕಾಲ. ಒಂದು ಮಾತ್ರಾ ಕಾಲದಲ್ಲಿ ಉಚ್ಚಾರ ಸಿಂಪಲ್ ಐ, ಉ, ರು, ಎ, ಓ ಇವು ಅತಿ ಕಡಿಮೆ ಅವಧಿಯಲ್ಲಿ ಉಚ್ಚಾರ ಮಾಡೋದ್ರಿಂದ ಋಸ್ವಸ್ವರಗಳು ಈ ರೀತಿಯಾಗಿ ಉಚ್ಚಾರ ಮಾಡ್ತೀವಿ. ಒಟ್ಟು ಋಸ್ವಸ್ವರಗಳ ಸಂಖ್ಯೆ ಎಷ್ಟಂತ ಪ್ರಶ್ನೆ ಕೇಳಿದ್ರೆ 6. ಇನ್ನು ಎರಡನೇ ಪಾಯಿಂಟ್ ಬಂದ್ಬಿಟ್ಟು ದೀರ್ಘ ಸ್ವರ ಅಂತ ನಾವು ಕರಿತೀವಿ. ದೀರ್ಘ ಸ್ವರ ಆ ಶಬ್ದನ ಹೇಳ್ತದ ನೋಡ್ರಿ. ದೀರ್ಘ, ದೀರ್ಘ ಅಂದ್ರೆ ಸುದೀರ್ಘವಾಗಿ, ಅಂದ್ರೆ 2 ಮಾತ್ರಾ ಕಾಲ ಅಂತ ಹೇಳ್ತೀವಿ. 2 ಮಾತ್ರಾ ಕಾಲದಲ್ಲಿ ಉಚ್ಚಾರ ಮಾಡುವಂತ ಅಕ್ಷರಕ್ಕೆ ನಾವು ದೀರ್ಘ ಸ್ವರ ಅಂತೀವಿ. ಒಂದು ಮಾತ್ರಾ ಕಾಲದಲ್ಲಿ ಉಚ್ಚಾರ ಮಾಡೋದಕ್ಕೆ ನಾವು ಋಸ್ವಸ್ವರ ಅಂತೀವಿ. ಆದ್ರೆ ದೀರ್ಘ ಸ್ವರ ಎಷ್ಟು ಅಂತ ಕೇಳಿದ್ರೆ ಒಟ್ಟು 7 ದೀರ್ಘ ಸ್ವರಗಳನ್ನ ನಾವು ಗಮನಿಸ್ಬೇಕು. ಯಾವ್ಯಾವ ಅಂತ ಕೇಳಿದ್ರೆ ಅ, ಆ, ಆದ್ಮೇಲೆ ಇಲ್ಲಿ ಏನ್ ಬರುತ್ತಾ ದೀರ್ಘ ಸ್ವರದಲ್ಲಿ ಆ, ಆಮೇಲೆ ಈ, ಆಮೇಲೆ ಊ, ಆಮೇಲೆ ಎ, ಮತ್ತ ಐ, ಮತ್ತ ಓ, ಮತ್ತ ಔ. ನೋಡಿ, ಇವು 7 ಒಂದು ಸ್ವರಗಳನ್ನ ನಾವೇನಂತ ಕರಿತೀವಿ? ದೀರ್ಘ ಸ್ವರ. 7 ದೀರ್ಘ ಸ್ವರ ಅದಾವು, 6 ಋಸ್ವ ಸ್ವರ ಅದಾವು. ಒಟ್ಟು 13 ಸ್ವರ ನಿಮ್ಗೆ ಸಿಕ್ತೀಗ. ಸ್ವರಗಳಲ್ಲಿ 3 ಪ್ರಕಾರ ಮಾಡಿನ ಈಗ. ಒಂದು ಋಸ್ವ ಸ್ವರ, 2 ದೀರ್ಘ ಸ್ವರ, ಹಾಗಾದ್ರೆ 3ನೇದು ಪ್ಲುತ ಸ್ವರ ಅಂತ ಹೇಳ್ತೀವಿ. ಋಸ್ವ ಅಂದ್ರೆ ಒಂದು ಮಾತ್ರ ಗೊತ್ತಾಯ್ತು, 6 ಅದಾವ ಅಂತ ಗೊತ್ತಾಯ್ತು. ದೀರ್ಘ ಅಂದ್ರೆ 2 ಮಾತ್ರೆ ಅಂತ ಗೊತ್ತಾಯ್ತು, 7 ಅದಾವ ಅಂತ ಗೊತ್ತಾಯ್ತು. ಹಂಗಾದ್ರೆ ಒಟ್ಟು ಸ್ವರಗಳ ಸಂಖ್ಯೆ, ಒಟ್ಟು ಸ್ವರಗಳು ಎಷ್ಟದಾವ ಅಂತ ಕೇಳಿದ್ರೆ 13 ಅಂತ ಬರೀತೀರಿ. ಹಾಗಾದ್ರೆ ನನ್ನ ಪ್ರಶ್ನೆ, ಪ್ಲುತಸ್ವರ ಅಂದ್ರೆ ಏನು? ಪ್ಲುತಸ್ವರಗಳನ್ನ ನಾವು ಯಾಕೆ ಓದಬೇಕು? ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣದೊಳಗ ಏನ್ ಮಾಡ್ತಾನಪ್ಪ ಅಂತಂದ್ರೆ ಇಲ್ಲಿ ಸಾಕಷ್ಟು ಇವುಗಳ ಬಗ್ಗೆ ಆತ ಚರ್ಚೆ ಮಾಡ್ತಾ ಬರ್ತಾನೆ. ಹಾಗಾದ್ರೆ ಇಲ್ಲಿ ನೋಡಿ, ಪ್ಲುತಸ್ವರ ಅಂದ್ರೆ ಹೆಂಗಿರ್ತದ? ಬಹಳಷ್ಟು ಸಲ ನೀವು ಕೇಳಿರ್ತೀರಿ, ಪ್ಲುತಸ್ವರ ಅಂತ ಓದ್ತೀವಿ. ಪ್ಲುತಸ್ವರ ಅಂದ್ರೆ ಏನು? 3, 3ಕ್ಕಿಂತ ಹೆಚ್ಚು ಅಂತ ಹೇಳ್ತೀವಿ. 3 ಮಾತ್ರೆ ಅಥವಾ 3ಕ್ಕಿಂತ ಹೆಚ್ಚು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಅಕ್ಷರಗಳನ್ನ ನಾವು ಪ್ಲುತಸ್ವರ ಅಂತ ಕರಿತೀವಿ. ಹಾಗಾದ್ರೆ ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣದೊಳಗೆ ಒಂದ್ ಮಾತು ಹೇಳ್ತಾನ್ರಿ. ಏನಂದ್ರ, ಕುಕ್ಕುಕ್ಕೋ ಎಂದು ಕೋಳಿ ಕೂಗಿದಾಗಳ್, ಕೂಗಿದಾಗಳ್ ಅಂತ ಹೇಳ್ತಾನ್ರಿ. ಕುಕ್ಕುಕ್ಕೋ ಎಂದು ಕೋಳಿ ಕೂಗಿದಾಗಳ್. ಕುಕ್ಕುಕ್ಕೋ ಅನ್ನೋ ಶಬ್ದವನ್ನ ನಾವು ತೆಗೆದುಕೊಂಡಾಗ ಒಂದೇ ಶಬ್ದ ನಾವು 3 ಸಲ ಉಚ್ಚಾರ ಮಾಡ್ತೀವಿ. ಅಂದ್ರೆ 3ಕ್ಕಿಂತ ಹೆಚ್ಚು ಮಾತ್ರ ಕಾಲ ಕುಕ್ಕುಕ್ಕೋ ಅನ್ನಂಗಿಲ್ಲ. ಕೋಳಿ ಕೂಗ್ಬೇಕಾರ ಕುಕ್ಕುಕ್ಕೋ ಅನ್ನತ್ತೆ. ಅಂದ್ರೆ ಕುಕ್ಕುಕ್ಕೋ ಅನ್ನುವ ಪದವನ್ನು ನಾವು ಗಮನಿಸಬೇಕಾಗತ್ತೆ. ಇಲ್ಲಿ 2ಕ್ಕಿಂತ ಹೆಚ್ಚು ಮಾತ್ರ 3, 3, 4 ಇಷ್ಟು ಮಾತ್ರ ಏನೋ ತಗೊಂತೀವಿ. 2 ಮಾತ್ರ ಇದ್ರೆ ದೀರ್ಘ ಸ್ವರ, 3ಕ್ಕಿಂತ ಹೆಚ್ಚು ಬಂದ್ರೆ ಪ್ಲುತಸ್ವರ. ಇನ್ನೊಂದು ಉದಾಹರಣೆ ಕೊಡ್ತೇನೆ. ಅಯ್ಯೋ ಅನ್ನೋದು ಒಂದು ಪದವನ್ನ ತಗೊಳ್ರಿ. ಅಯ್ಯೋ ಅಂತ ಬರೋದು ನಾವು ಯಾವಾಗಲೂ ಅಯ್ಯೋದ ಮುಂದೆ ಈ ಚಿಹ್ನೆ ಹಾಕ್ತಿವಿ. ಇದು ಯಾವ ಚಿಹ್ನೆ ಅಂತಂದ್ರ ಉದ್ಗಾರವಾಚಕ ಚಿಹ್ನೆ ಅಂತ ಕರಿತೀವಿ, ಅಥವಾ ಭಾವಸೂಚಕ ಚಿಹ್ನೆ ಅಂತ ಕರಿತೀವಿ. ಇಂಗ್ಲಿಷ್ ನೊಳಗೆ ಆನ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ನೀವು ಓದ್ತೀರಿ. ಇಂತ ಅಯ್ಯೋ ಅನ್ನುವ ಪದ, ಅಮ್ಮ, ಅಯ್ಯೋ, ಅಮ್ಮಮ್ಮ, ದುಃಖ ಆದಾಗ, ನೋವಾದಾಗ, ಸಂತೋಷ ಇದ್ದಾಗ, ಆಹಾ, ಓಹೋ ಅನ್ನುವ ಶಬ್ದವನ್ನು ಬಳಸಬೇಕಾದಾಗ ಈ ಒಂದು ಚಿಹ್ನೆಯನ್ನ ಬಳಸ್ತೀವಿ, ಉದ್ಗಾರವಾಚಕ. ಈ ಚಿಹ್ನೆಯನ್ನ ಹೊರತುಪಡಿಸಿ ಅದೇ ಅಯ್ಯೋ ಅನ್ನುವ ಪದಕ್ಕೆ ನಾವು ಇಂಗ್ಲಿಶಿನ ಎಸ್ ಆಕಾರದಲ್ಲಿ ಈ ರೀತಿ ಚಿಹ್ನೆಯನ್ನ ನೀವು ಬಳಸ್ತೀರಿ. ಕನ್ನಡದಲ್ಲಿ ಸಾಕಷ್ಟು ಜನಪದದಲ್ಲಿ ತಾವೆಲ್ಲ ನೋಡ್ತೀರಿ ಇಂಥ ಪದ್ಯಗಳನ್ನು. ಇಲ್ಲಿ ಅಯ್ಯೋ ಅಂತ ಬರೋದು, ಇಲ್ಲಿ ಎಸ್ ಚಿಹ್ನೆಯನ್ನ ಬಳಸ್ತಾರೆ. ಇದು ಎಸ್ ಚಿಹ್ನೆ ಅಲ್ಲ, ಕನ್ನಡದಾಗ ಇದಕ್ಕ ಅವಗ್ರಹ ಚಿಹ್ನೆ. ನವಗ್ರಹ ಅಲ್ಲ, ಇದಕ್ಕ ಅವಗ್ರಹ ಚಿಹ್ನೆ ಅಂತ ಕರಿತೀವಿ. ಆದ್ರೆ ಅವಗ್ರಹ ಚಿಹ್ನೆಯನ್ನ ನಾವು ಯಾಕೆ ಬಳಸ್ಬೇಕು ಅಂತಂದ್ರ, ಅವಗ್ರಹ ಚಿಹ್ನೆಯನ್ನ ನಾವು ಪ್ಲುತಸ್ವರಕ್ಕೆ ಬಳಸ್ತೀವ್ರಿ. ಪ್ಲುತಸ್ವರ. ಹಾಗಾದ್ರೆ ಪ್ಲುತಸ್ವರಕ್ಕೆ ಬಳಸುವಂತಹ ಚಿಹ್ನೆ ಯಾವುದು ಅಂತ ಕೇಳಿದ್ರೆ ನಾವು ಅವಗ್ರಹ ಚಿಹ್ನೆ ಅಂತ ಕರಿತೀವಿ. ಅವಗ್ರಹ ಚಿಹ್ನೆ. ಇಲ್ಲಿ ಎಸ್ ಅನ್ನುವ ಸಂಕೇತವನ್ನ ಕೊಡ್ತಾನೆ. ಎಸ್ ಅನ್ನುವ ಸಂಕೇತ. ಎಸ್ ಅನ್ನುವ ಸಂಕೇತಕ್ಕ ಇದಕ್ಕ ಅಯ್ಯೋ. ಈ ಉದಾಹರಣೆ
ಅಯ್ಯೋ ದೇವರೇ ದೇವರೇ ಅಂತ ಬರೋದು ಇಲ್ಲಿ ಎಸ್ ಚಿಹ್ನೆಯನ್ನು ಕೊಡ್ತಾನೆ. ಅಬ್ಬಾ ಅಂತ ಬರೋದು ಈ ಅವಗ್ರಹ ಚಿಹ್ನೆ ಕೊಡ್ತಾನೆ. ಅಮ್ಮ ಅಮ್ಮ ಅಂತ ಬರೋದು ಅವಗ್ರಹ ಚಿಹ್ನೆ ಕೊಡ್ತಾನೆ. ಈ ಅವಗ್ರಹ ಚಿಹ್ನೆಗಳು ಬಂದು ಅಂದ್ರ ಅಲ್ಲಿ ಏನಿರ್ತಾವಪ್ಪ ಅಂತಂದ್ರ ಅಲ್ಲಿ ಪ್ಲುತ ಸ್ವರ ಇರ್ತದ. ಬಹಳಷ್ಟು ತಾಯಂದಿರು ಜನಪದದಲ್ಲಿ ಈ ಪ್ಲುತ ಸ್ವರವನ್ನ ಬಳಸ್ತಿರ್ತಾರೆ. ಒಂದಕ್ಕಿಂತ ಹೆಚ್ಚು ಮಾತ್ರ ಅಂದ್ರೆ ಇಲ್ಲಿ ಒಂದು ಮಾತ್ರ ಇದ್ರೆ ಹ್ರಸ್ವ ಆತು, ಎರಡು ಮಾತ್ರ ಇದ್ರೆ ದೀರ್ಘ ಆತು, ಮೂರಕ್ಕಿಂತ ಹೆಚ್ಚಿದ್ರೆ ಪ್ಲುತ ಸ್ವರ ಆಗ್ತದ. ಒಂದ್ ಕಡೆ ಜನಪದಲ್ಲಿ ಹೇಳ್ತಾರ, ಆಡಿಬಾಯನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳನೀರ, ತೆಂಗಿನಕಾಯಿ ತಿಳನೀರ ತಕ್ಕೊಂಡು ಬಂಗಾರದ ಮಾರಿ ತೊಳೆದೇನ. ಈ ಜನಪದವನ್ನು ನಾವು ತೆಗೆದುಕೊಂಡಾಗ ಆ ಜನಪದದ ಮಧ್ಯದಲ್ಲಿ ಅಲ್ಲಲ್ಲಿ ಈ ರೀತಿಯಾಗಿರುವಂತಹ ಈ ಎಸ್ ಅನ್ನುವ ಇಂಗ್ಲಿಶಿನ ಸಂಕೇತವನ್ನ ಬಳಸ್ತಾರೆ. ಇದರ ಅರ್ಥ ನಮ್ಗೆ ಗೊತ್ತಾಗ್ತದೆ, ಇದು ಪ್ಲುತಸ್ವರ ಅಂತ ನಾವು ಸರಳವಾಗಿ ಅವನ್ನ ಗುರುತಿಸಬಹುದು. ಬೇಂದ್ರೆ ಅವರ ಪದ್ಯಗಳಲ್ಲಿ ಸಾಕಷ್ಟು ನೋಡ್ತೀವಿ, ಕುವೆಂಪು ಅವರ ಪದ್ಯಗಳಲ್ಲಿ ಸಾಕಷ್ಟು ನೋಡ್ತೀವಿ. ಒಟ್ಟಾರೆಯಾಗಿ ನಮ್ಗೆ ಗೊತ್ತಾಗ್ಬೇಕು ಪ್ಲುತಸ್ವರ ಇದು ಮೂರಕ್ಕಿಂತ ಹೆಚ್ಚು ಮಾತ್ರೆ. ಒಂದು ಇತ್ತೀಚಿನ ಒಂದು ಪದ್ಯ, ಒಂದು ಉದಾಹರಣೆ ನಿಮ್ಗೆ ಕೊಡ್ತೇನೆ. ಉದಾಹರಣೆ, ಇಲ್ಲೊಂದು ಶಬ್ದ ಐತಿ, ನಾನು ಅನ್ನೋದು ಒಂದು ಅಕ್ಷರ ಐತಿ, ಇಲ್ಲಿ ನೀನು ಅನ್ನೋದು ಕೂಡ ಒಂದು ಅಕ್ಷರ ಐತಿ. ಬಹಳಷ್ಟು ಸಿನಿಮಾದ ಹಾಡುಗಳಲ್ಲಿ ಕೂಡ ಈ ಮೂರು ಚಿಹ್ನೆಗಳನ್ನ ಬಳಸ್ತಾರ, ಅದನ್ನ ನಾವು ಒಂದು ಗಮನಿಸಿರಂಗಿಲ್ಲ. ಇಲ್ಲಿ ನಾನು ಅಂದಾಗ ಇಲ್ಲಿ ಹೂ ಅಂತಕ್ಕಂಥ ಒಂದು ಸ್ವರ ಇದೆ, ನೂದಾಗ ಏನೈತ್ರಿ ಹೂ. ಇಲ್ಲಿ ನೀನು ಅಂದಾಗ ನೀದಾಗ ಈ ಅಂತಕ್ಕಂಥ ಸ್ವರ ಐತಿ. ಇದು ಹ್ರಸ್ವ ಸ್ವರವಾದರೆ ಇದು ದೀರ್ಘ ಸ್ವರ, ನಾನು ನೀನು. ಇಲ್ಲಿ ಹೇಳ್ತಾರೆ, ನಾನು ನಾನೇ ಇಲ್ಲಿ ನೀನು ನೀನೇ, ನೀನು ಎಂಬುವುದಿಲ್ಲಿ ನಾದವಾಗಿರುವಾಗ ನಾನೇನು ಹಾಡಲಯ್ಯ ದಾಸನುದಾ. ನೋಡಿ ಹೆಂಗ ಇಲ್ಲಿ ನಾನೇನು ಹಾಡಲಯ್ಯ ದಾಸಾನು ದಾ ಅಂದ್ರೆ ಇಲ್ಲಿ ನಾವು ಏನ್ ಬಳಸಿದ್ವಿ, ಪ್ಲುತಸ್ವರ ಚಿಹ್ನೆ ಬಳಸ್ತೀವಿ. ಅಂದ್ರೆ ಮೂರಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಬಳಸುವಂತದ್ದು. ಈಗ ಗಂಧದ ಗುಡಿ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಅಲ್ಲಿ ಹಾಡು ಹಾಡ್ಕೊಂತ ಬರ್ಬೇಕಾದಾಗ ಆ ಅಲ್ಲಿ ಕೂಡ ನಾವು ಸಾಮಾನ್ಯವಾಗಿ ಏನ್ ಬಳಸ್ಯಾರ ಅಂದ್ರೆ ಪ್ಲುತಸ್ವರವನ್ನು ಕಾಣ್ಬೋದು. ಅಂದ್ರೆ ಮೂರಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಬಳಸುವಂತ ಚಿಹ್ನೆಗಳನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರ ಅವಕ್ಕೆ ನಾವು ಸಾಮಾನ್ಯವಾಗಿ ಪ್ಲುತಸ್ವರ ಅಂತ ನಾವು ಕರಿತೀವಿ. ಅಂದ್ರ ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳು ಅಂತಕ್ಕಂತಹ ಈ ಒಂದು ಅಧ್ಯಾಯ ತೆಗೆದುಕೊಂಡಾಗ ಸ್ವರಗಳಲ್ಲಿ 3 ಪ್ರಕಾರಗಳು, ಹ್ರಸ್ವ, ದೀರ್ಘ ಮತ್ತು ಪ್ಲುತ. ಹ್ರಸ್ವ ಅಂದ್ರ 1 ಮಾತ್ರೆ, ದೀರ್ಘ ಅಂದ್ರ 2 ಮಾತ್ರೆ, ಪ್ಲುತ ಅಂದ್ರ 3ಕ್ಕಿಂತ ಹೆಚ್ಚು ಮಾತ್ರೆ ಅಂತ ಹೇಳಿ ನಾವು ಈ ರೀತಿ ಇವನ್ ಏನ್ ಮಾಡ್ಬೋದಪ್ಪ ಅಂತಂದ್ರ ಓದಿಕೊಳ್ಬಹುದು ಅಂತಕ್ಕಂಥದ್ದು. ಇನ್ನು ಈ ಸ್ವರಗಳ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ಹಿಂಗೂ ಕೂಡ ಕೇಳ್ತಾನೆ. ಈ ಸ್ವರಗಳ ಮೇಲೆ ಹೆಂಗ್ ಪ್ರಶ್ನೆ ಕೇಳ್ತಾನೆ, ಈ ಸ್ವರಗಳ ಮೇಲೆ ಯಾವ ಪ್ರಶ್ನೆಗಳು ಈಗ ಆಲ್ರೆಡಿ ಪರೀಕ್ಷೆಗೆ ಬಂದವು ಅನ್ನೋದನ್ನ ಒಂದೊಂದಾಗಿ ನೋಡ್ಕೋತ ಬರೋಣ. ಹಂಗಾದ್ರ ಒಟ್ಟು 49 ಅಕ್ಷರಗಳಲ್ಲಿ 13 ಸ್ವರಗಳ ಬಗ್ಗೆ ಇವಾಗ ನಾವು ಓದ್ಲಿಕ್ಕತ್ತೀವಿ. ಹಾಗಾದ್ರೆ ಇಲ್ಲಿ ನೋಡಿ, ಈ ಸ್ವರಗಳನ್ನ ನಾವು ಯಾವ ರೀತಿ ತಗೋಬಹುದು. ಮೊದಲನೇದು ಸ್ವರಗಳಲ್ಲಿ ಇಲ್ಲಿ ನಾವು ಮತ್ತೊಂದು ಪಾಯಿಂಟ್ ಅಂತ ತಗೋಬೇಕು. ಈ ಸ್ವರಗಳ ಮೇಲೆ ಚಾಪ್ಟರ್ ಮೇಲೆ ಯಾವ್ಯಾವ ಪ್ರಶ್ನೆ ಕೇಳ್ತಾನ ನೋಡ್ರಿ. ಇಲ್ಲಿ ಸಂಧ್ಯಾಕ್ಷರಗಳು ಅಂತ ಕೇಳ್ತಾನ, ತಾವೆಲ್ಲ ಗಮನಿಸ್ಬೇಕು. ಸಂಧ್ಯಾಕ್ಷರಗಳು ಏನ್ ಹಿಂಗಂದ್ರ, ಸಂಧ್ಯಾಕ್ಷರಗಳು ಅಂದ್ರೆ ಏನು? ಸ್ವರಗಳಲ್ಲಿ 2 ಅಕ್ಷರಗಳು ಸಂಧ್ಯಾಕ್ಷರ ಅದಾವಂತ್ರಿ. ಹಾಗಾದ್ರ ಸಂಧ್ಯಾಕ್ಷರ ಅಂದ್ರೆ ಯಾವ್ಯಾವು ನೋಡಿ. ಇಲ್ಲಿ ಒಂದು ಐ ಅಂತಕ್ಕಂತಹ ಅಕ್ಷರ, ಐ ಅಂತಕ್ಕಂಥ ಸ್ವರ, ಇನ್ನೊಂದು ಔ ಅಂತಕ್ಕಂಥದ್ದು. ಐ ಮತ್ತು ಔ ಅಂತಕ್ಕಂಥ 2 ಸ್ವರಗಳನ್ನ ನಾವು ಸಂಧ್ಯಾಕ್ಷರ ಅಂತ ಕರಿತೀವಿ. ಇದ್ರ ಮೇಲೆ ಹಳೆ ಪ್ರಶ್ನೆ ಪತ್ರಿಕೆ ಒಳಗೆ ಸಾಕಷ್ಟು ಪ್ರಶ್ನೆ ಕೇಳನ್ರಿ. ಹಾಗಾದ್ರ ಐ ಇಸ್ ಈಕ್ವಲ್ ಟು ಅಂದ್ರೆ ಐದೊಳಗಿರುವಂತಹ 2 ಸ್ವರ ಯಾವ್ಯಾವು, ಮತ್ತ ಔದೊಳಗಿರುವಂತಹ 2 ಸ್ವರ ಯಾವುವು? ಅಂದ್ರ 2 ಸ್ವರಗಳಿಂದ ಕೂಡಿಯಾದ ಸ್ವರಗಳನ್ನೇ ನಾವು ಏನಂತ ಕರಿತೀವಪ್ಪ ಅಂತಂದ್ರ ಸಂಧ್ಯಾಕ್ಷರಗಳು ಅಂತ ಕರಿತೀವ್ರಿ. ಅಂದ್ರ ಅದ್ರಾಗ 2 ಸ್ವರ ಇರ್ತಾವಂತ್ರಿ, ಒಂದು ಐ ಮತ್ತೊಂದು ಔ. ಈ 2 ಸ್ವರಗಳನ್ನ ನಾವು ಸಂಧ್ಯಾಕ್ಷರಗಳು. ಪರೀಕ್ಷೆ ಕೇಳ್ತಾನೆ, ಒಟ್ಟು ಸಂಧ್ಯಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 2 ಅಂತ ಬರೀಬೇಕಾಗುತ್ತೆ. ಒಟ್ಟು ಸಂಧ್ಯಾಕ್ಷರ ಸಂಖ್ಯೆ ಎಷ್ಟ್ರಿ? 2. ಹಾಗಾದ್ರೆ ಯಾವ್ಯಾವು ಅಂತ ಕೇಳಿದ್ರೆ ಒಂದು ಐ, ಇನ್ನೊಂದು ಔ. ಹಾಗಾದ್ರೆ ಐದಲ್ಲಿರುವಂತಹ 2 ಸ್ವರಗಳು ಯಾವ್ಯಾವು ಅಂತ ಪ್ರಶ್ನೆ ಕೇಳಿದ್ರೆ ನೀವು ಗಮನಿಸ್ಬೇಕಾಗತ್ತೆ. ಐದೊಳಗ ಅ ಅಧಿಕ್ ಎ, ಅ ಅಧಿಕ್ ಎ, ಇದರ ಬರೋಬ್ಬರಿ ಏನಾಗತ್ರಿ? ಐ ಆಗುತ್ತೆ. ಹಂಗ ಅ ಅಧಿಕ್ ಓ ಇಸ್ ಈಕ್ವಲ್ ಟು ಅದು ಔ ಆಗ್ತದ. ಅ ಅಧಿಕ್ ಓ ಇಸ್ ಈಕ್ವಲ್ ಟು ಔ ಆದ್ರ ಅ ಅಧಿಕ್ ಎ ಇಸ್ ಈಕ್ವಲ್ ಟು ಐ ಆಗ್ತದ. ಹಾಗಾದ್ರೆ ಇಲ್ಲಿ ನಾವು ಗಮನಿಸ್ಬೇಕಾಗ್ತದೆ, 2 ಸ್ವರಗಳದವು. ಒಂದು ಅ ಅನ್ನುವ ಸ್ವರ, ಇನ್ನೊಂದು ಎ ಅನ್ನುವ ಸ್ವರ. ಅ ಅನ್ನುವ ಸ್ವರ, ಓ ಅನ್ನುವ ಸ್ವರ.
ಹಾಗಾದ್ರೆ ಎರಡು ಸ್ವರಗಳಿಂದ ಕೂಡಿಯಾದ ಅಕ್ಷರಗಳನ್ನೇ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ವ್ಯಾಕರಣ ಭಾಗದೊಳಗೆ ಸಂಧ್ಯಾಕ್ಷರಗಳು ಅಂತ ಕರಿತೀವಿ. ಎರಡು ಸ್ವರಗಳಿಂದ ಕೂಡಿರುವಂತ ಅಕ್ಷರ. ಇಡೀ ವರ್ಣಮಾಲೆಯಲ್ಲಿ ಎರಡು ಸ್ವರಗಳಿಂದ ಕೂಡಿರುವಂತ ಏಕೈಕ ಎರಡು ಅಕ್ಷರಗಳು ಯಾವ್ಯಾವಪ್ಪ ಅಂತಂದ್ರೆ ಅದು ಐ ಮತ್ತು ಔ. ಇವೆರಡು ಅಕ್ಷರ ನೀವು ನೆನಪಿಟ್ರೆ ಮುಂದ ನೀವು ಎದಕ್ ಹೆಲ್ಪ್ ಆಗ್ತದ ಅಂತಂದ್ರೆ ಇವನ್ನ ಐ ಮತ್ತು ಔ ಅನ್ನುವ ಅಕ್ಷರಗಳು ನೀವು ವೃದ್ಧಿ ಸಂಧಿ ಅಂತ ಏನು ಓದ್ತಿರಲ್ಲ, ಆ ವೃದ್ಧಿ ಸಂಧಿಯನ್ನ ಕನ್ನಡದಲ್ಲಿ ಅಭ್ಯಾಸ ಮಾಡ್ಬೇಕಾದಾಗ ಈ ಎರಡು ಅಕ್ಷರಗಳು ಬಹಳಷ್ಟು ಮುಖ್ಯವಾಗಿ ನಮಗೆ ಬೇಕಾಗ್ತದ ಅಂತಕ್ಕಂಥದ್ದು. ಇನ್ನ ಐ ಮತ್ತು ಔ ಎರಡು ಸ್ವರಗಳಿಂದ ಕೂಡಿದಂತ ಸಂಧ್ಯಾಕ್ಷರಗಳು ಗೊತ್ತಾಯ್ತು. ಇನ್ನು ಸಂಧ್ಯಾಕ್ಷರಗಳನ್ನ ನಾವು ಬಹಳ ವಿಶೇಷವಾಗಿ ಅಭ್ಯಾಸ ಮಾಡೋದಾದ್ರ ಇಲ್ಲಿ ಸ್ವರಗಳನ್ನ ಎರಡು ಭಾಗವಾಗಿ ಉಚ್ಚಾರ ಮಾಡ್ತೀವಿ. ಸ್ವರಗಳನ್ನ ನಾವು ಎಷ್ಟು ಭಾಗವಾಗಿ ಉಚ್ಚಾರ ಮಾಡ್ತೀವಿ? ಎರಡು ಭಾಗವಾಗಿ. ಯಾವ್ಯಾವು? ಈ ಸ್ವರಗಳಲ್ಲಿ ಉಚ್ಚಾರಣಾ ದೃಷ್ಟಿಯಿಂದ ಅಂತ ಹೇಳ್ತಾರೆ. ಸ್ವರಗಳನ್ನ ಉಚ್ಚಾರಣಾ ದೃಷ್ಟಿಯಿಂದ ಮತ್ತೆ ಎರಡು ಭಾಗ ಮಾಡ್ಯಾರ ನೋಡ್ರಿ. ಸ್ವರಗಳನ್ನ ಉಚ್ಚಾರಣಾ ದೃಷ್ಟಿಯಿಂದ ನಾವು ಉಚ್ಚಾರಣೆ ಮಾಡುವ ಆಧಾರದ ಮೇಲೆ ಈ ಸ್ವರಗಳನ್ನ ಎರಡು ಭಾಗ ಮಾಡ್ತೀವಿ. ಯಾವ್ಯಾವು? ಬರೀ ಮೊದಲೇದ್ದು ಇಲ್ಲಿ ಸಂವೃತ್ತ ಸ್ವರ ಅಂತ ಕರೀತಾರೆ. ಇದ್ರ ಮೇಲೆ ಬಹಳಷ್ಟು ಪ್ರಶ್ನೆಗಳು ಆಲ್ರೆಡಿ ಬಂದಿದೆ ನೋಡ್ರಿ. ಒಂದು ಸಂವೃತ್ತ ಸ್ವರಗಳು ಅಂತ ಕರಿತೀವ್ರಿ. ಎರಡನೇದ್ದು ವಿವೃತ್ತ ಸ್ವರ ಅಂತ ಕರಿತೀವಿ. ವಿವೃತ್ತ ಸ್ವರ ಒಂದು ಸಂವೃತ್ತ ಸ್ವರ, ಇನ್ನೊಂದು ವಿವೃತ್ತ ಸ್ವರ. ಸ್ವರಗಳಲ್ಲಿ ಎರಡು ಪ್ರಕಾರಗಳು, ಒಂದು ಸಂವೃತ್ತ ಇನ್ನೊಂದು ವಿವೃತ್ತ. ಅದು ಉಚ್ಚಾರಣಾ ದೃಷ್ಟಿಯ ಆಧಾರದ ಮೇಲೆ ಅಂತ ಹೇಳ್ತೀವಿ. ಉಚ್ಚಾರಣೆ ಮಾಡುವ ಆಧಾರದ ಮೇಲೆ ಸ್ವರಗಳನ್ನ ನಾವು ಎರಡು ಭಾಗ ಮಾಡ್ಕೋತೀವಿ. ಅದ್ರಾಗ ಮೊದಲನೇದು ಸಂವೃತ್ತ ಸ್ವರ ಅಂದ್ರೆ ಏನು? ನೀವು ಮೊನ್ನೆ ಐತಿಲ್ಲ ಸಂವೃತ್ತ ಒಂದು ಶಬ್ದ ನೋಡಿ, ಸಂವೃತ್ತ. ನಾವು ಮಾತನಾಡುವ ಸಂದರ್ಭದಲ್ಲಿ ನಮ್ಮ ತುಟಿಗಳು ಗೋಲಾಕಾರಕ್ಕೆ ತಿರುಗಬೇಕಂತೆ, ಗೋಲಾಕಾರ. ಈಗ ಉದಾಹರಣೆ, ಈ ಸ್ವರಗಳನ್ನ ಉಚ್ಚಾರ ಮಾಡ್ಬೇಕಾದಾಗ ಯಾವ ಸ್ವರಗಳು, ಅದು ಹ್ರಸ್ವ ಸ್ವರ ಆಗಿರ್ಬೋದು ಅಥವಾ ದೀರ್ಘ ಸ್ವರ ಆಗಿರ್ಬೋದು, ಅವುಗಳನ್ನ ಉಚ್ಚಾರ ಮಾಡ್ಬೇಕಾದಾಗ ಆ ಸ್ವರಗಳು ಅವು ತುಟಿಗಳು ಗೋಲಾಕಾರಕ್ಕೆ ತಿರುಗಿ ಉಚ್ಚಾರ ಮಾಡಿದರೆ ಅಂತ ಸ್ವರಗಳನ್ನ ನಾವು ಸಂವೃತ್ತ ಸ್ವರ ಅಂತ ಕರಿತೀವಿ. ಸಂವೃತ್ತ ಇಲ್ಲ ಇತ್ತು ವೃತ್ತ, ಸಂವೃತ್ತ. ಮಾತಾಡ್ಬೇಕಾದಾಗ ನಮ್ಮ ತುಟಿಗಳು ವೃತ್ತದಂತೆ ವರ್ತಿಸುತ್ತವೆ. ಅಂತ ಅಕ್ಷರ ಯಾವ್ಯಾವು? ಐತನ? ಇಲ್ಲ. ಈ ಇಲ್ಲ. ಊ ನೋಡಿ, ತುಟಿಗಳು ಒಂದು ಗೋಲಾಕಾರಕ್ಕೆ ತಿರುಗ್ತದ. ಊ ಅನ್ನುವ ಅಕ್ಷರ ಬರ್ತದ. ರು ಅನ್ನುವ ಅಕ್ಷರ ಬರ್ತದ. ಎ ಮತ್ತು ಓ ಬರೋದಿಲ್ಲ. ಆ ಇ ಮತ್ತು ಬರೋದಿಲ್ಲ. ಊ ಬರ್ತದ. ಮತ್ತ ಎ ಐ ಇವೆರಡು ಬರೋದಿಲ್ಲ. ಓ ಬರ್ತದ, ಔ ಬರ್ತದ. ನೋಡಿ ಊ ರು ನೋಡಿ, ಊ ಐತಿ, ಊ ಐತಿ, ರು ಐತಿ, ಓ ಐತಿ, ಔ ಐತಿ. ಮತ್ತೆ ಇಲ್ಲಿ ಮೇಲೆ ಇನ್ನೊಂದು ಐತಿ ನೋಡ್ರಿ, ಇಲ್ಲೊಂದು ಓ ಇದೆ, ಸ್ವರ ಓ, ಅದು ಕೂಡ ಬರ್ತದ. ಇವು ಎಲ್ಲವುಗಳನ್ನ ನಾವು ಯಾವ ಸ್ವರ ಅಂತ ಕರಿತೀವಿ? ಇವಕ್ಕ ಸಮೃದ್ಧ ಸ್ವರ ಅಂತ ಕರಿತೀವಿ. ಸಮೃದ್ಧ ಸ್ವರ ಅಂದ್ರೆ ಏನು? ನಾವು ಮಾತನಾಡುವಾಗ ಯಾವ ಅಕ್ಷರಗಳು ಅಥವಾ ಸ್ವರಗಳು ತುಟಿಗಳು ಗೋಲಾಕಾರದಂತೆ ವರ್ತಿಸುತ್ತವೆಯೋ ಅಂತ ಸ್ವರಗಳನ್ನ ಸಮೃದ್ಧ ಸ್ವರ ಅಂತ ಕರಿತೀವಿ. ಇನ್ನು ಎರಡನೇದ್ದು ವಿವೃತ್ತ ಸ್ವರ. ನಾವು ಮಾತನಾಡುವಾಗ ತುಟಿಗಳು ಗೋಲಾಕಾರಕ್ಕೆ ತಿರುಗದೆ ಅವುಗಳ ಬಾಯಿಯ ಹರಡುವಿಕೆಯಿಂದ, ಬಾಯಿಯ ತೆರೆಯುವಿಕೆಯಿಂದ, ಬಾಯಿಯ ವ್ಯಾಪ್ತಿಯಿಂದ, ಅಂದ್ರೆ ಗೋಲಾಕಾರಕ್ಕೆ ತಿರುಗದೆ ಬಾಯಿಯ ಹರಡುವಿಕೆಯಿಂದ ಉತ್ಪತ್ತಿ ಆಗುವಂತ ಸ್ವರಗಳನ್ನ ನಾವು ವಿವೃತ್ತ ಅಂತ ಕರಿತೀವಿ. ಅಂದ್ರೆ ವೃತ್ತ ಆಗೋದಿಲ್ಲ. ಹಾಗಾದ್ರೆ ಯಾವ್ಯಾವು? ಅ, ಇ, ಎ, ಆ, ಇ, ಎ, ಐ ನೋಡಿ. ಆಮೇಲೆ ಇವೆಲ್ಲಾ ಸ್ವರಗಳನ್ನ ತೆಗೆದುಕೊಂಡಾಗ ಅವು ವೃತ್ತಾಕಾರಕ್ಕೆ ಬರುದಿಲ್ಲ. ಹಿಂಗ ವೃತ್ತಾಕಾರಕ್ಕೆ ಬಾರದೇ ಇರುವಂತ ಅಕ್ಷರಗಳನ್ನ ನಾವೇನಂತ ಕರಿತೀವ್ರಿ? ಅವುಗಳಿಗೆ ನಾವು ವಿವೃತ್ತ ಸ್ವರ ಅಂತ ಕರಿತೀವಿ. ಹಾಗಾದ್ರೆ ಸ್ವರಗಳಲ್ಲಿ ಮುಖ್ಯವಾಗಿ ನಾವು ಉಚ್ಚಾರಣಾ ದೃಷ್ಟಿಯಿಂದ ಎರಡು ಭಾಗ ಮಾಡ್ಕೋತೀವಿ. ಅದ್ರಾಗ ಒಂದು ಸಂವೃತ್ತ ಸ್ವರ, ಇನ್ನೊಂದು ವಿವೃತ್ತ ಸ್ವರ ಅಂತ ತಿಳ್ಕೊಂಡು ಎರಡು ಭಾಗದಲ್ಲಿ ನಾವು ಅದನ್ನ ಅಭ್ಯಾಸ ಮಾಡಬೇಕಾಗ್ತದೆ. ಇದು ಒಂದು ಕಡೆ. ಇನ್ನು ಇದಷ್ಟೇ ಅಲ್ಲ, ಮತ್ತೊಂದು ಪ್ರಶ್ನೆ ಇಲ್ಲಿ ಹಿಂಗೆ ಕೇಳ್ತಂದ್ರೆ ಸ್ವರಗಳ ಮೇಲೆ, ಔ ಅನ್ನುವ ಅಕ್ಷರ ಇದೆಯಲ್ಲ, ಔ ಅನ್ನುವ ಒಂದು ಸ್ವರ ಇದೆಯಲ್ಲ, ಈ ಸ್ವರ ಎರಡಕ್ಕೂ ಉದಾಹರಣೆ ಆಗ್ತದೆ. ಅಂದ್ರೆ ಸಂವೃತ್ತನ ಹೌದು, ವಿವೃತ್ತನೂ ಹೌದು. ಹೆಂಗಪ್ಪ ಅಂತಂದ್ರೆ, ಈಗ ಅ ಅಧಿಕ್ ಓ ಇಸ್ ಈಕ್ವಲ್ ಟು ಔ ಆಗುತ್ತದೆ. ಇಲ್ಲ ಅ ಅಂತಕ್ಕಂಥದ್ದು ಇದು ವಿವೃತ್ತ ಸ್ವರ, ಓ ಅಂತಕ್ಕಂಥದ್ದು ಸಂವೃತ್ತ ಸ್ವರ. ಹಾಗಾದ್ರೆ ಸಂವೃತ್ತ ಮತ್ತು ವಿವೃತ್ತ ಸ್ವರಗಳಿಗೆ ಏಕೈಕ ಉದಾಹರಣೆ ಯಾವ್ದಾದ್ರು ಅಕ್ಷರ ಇದ್ರೆ ಅದು ಕೇವಲ ಔ ಅನ್ನುವ ಅಕ್ಷರ. ಒಂದ್ಸಲ ಗ್ರೂಪ್ ಸಿ ಪರೀಕ್ಷೆ ಒಳಗೆ ಡೈರೆಕ್ಟ್ ಪ್ರಶ್ನೆ ಹೆಂಗ ಕೇಳ್ರಿ, ಸಂವೃತ್ತ ಮತ್ತು ವಿವೃತ್ತ ಸ್ವರಕ್ಕೆ ಉದಾಹರಣೆಯಾಗಿವ ಏಕೈಕ ಸ್ವರ ಯಾವ್ದಂದ್ರೆ ಔ. ಅಲ್ಲಿ ಎಕ್ಸಾಮ್ನಾಗ ಏನ್ ಮಾಡೋಣ, ರು ಅಂತ ಕೊಟ್ಟನ, ಓ ಅಂತ ಕೊಟ್ಟನ, ಆಮೇಲೆ ಔ ಅಂತ ಕೊಟ್ಟನ, ಮತ್ತ ಇ ಅಂತ ಕೊಟ್ಟನ. ಇದರಲ್ಲಿ ಸರಿಯಾದ ಸ್ವರ ಯಾವ್ದಂದ್ರೆ ಔ. ಅ ಅಧಿಕ್ ಓ ಇಸ್ ಈಕ್ವಲ್ ಟು ಔ ಆಗ್ತದ. ಹಾಗಾದ್ರೆ
ಇಲ್ಲಿ ಔ ಅನ್ನುವ ಸ್ವರವನ್ನ ನಾವು ಸಂವೃತ್ತ ಮತ್ತು ವಿವೃತ್ತ ಇವೆರಡೂ ಸ್ವರಕ್ಕೆ ನಾವು ಗಮನಿಸಬಹುದು. ಈ ಎರಡನ್ನ ನಾವು ಗಮನಿಸಿದಾಗ ಗೊತ್ತಾಗ್ತದೆ ಇದು ಎರಡಕ್ಕೂ ಉದಾಹರಣೆ ಆಗ್ತದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇನ್ನ ಅಷ್ಟೇ ಅಲ್ಲ, ಇಲ್ಲಿ ಈ ಸ್ವರಗಳ ಬಗ್ಗೆ ಯಾವ್ದಾದ್ರು ಪ್ರಶ್ನೆ ಅಂದ್ರೆ ದೀರ್ಘ ಸ್ವರ ಕೇಳ್ಬೋದು, ಹೃಸ್ವ ಸ್ವರ ಕೇಳ್ಬೋದು, ಒಟ್ಟು ಸ್ವರಗಳ ಸಂಖ್ಯೆ ಅಂತ ಕೇಳ್ಬೋದು, ಹೃಸ್ವ ಸ್ವರ ಎಷ್ಟು ದೀರ್ಘ ಸ್ವರ ಎಷ್ಟು ಅಂತ ಕೇಳ್ಬೋದು, ಪ್ಲುತ ಸ್ವರ ಅಂದ್ರೆ ಏನು, ಅದರಲ್ಲಿ ಯಾವ ಚಿಹ್ನೆಯನ್ನ ಬಳಸ್ತಾರೆ ಅಂತ ಕೇಳ್ಬೋದು, ಮತ್ತೆ ಸಂವೃತ್ತ ವಿವೃತ್ತ ಸ್ವರಕ್ಕೆ ಉದಾಹರಣೆಗಳನ್ನ ಕೇಳಬಹುದು, ಅಥವಾ ಸಂಧ್ಯಾಕ್ಷರಗಳು ಸ್ವರಗಳಲ್ಲಿ ಎಷ್ಟು ಸಂಧ್ಯಾಕ್ಷರಗಳದಾವ ಅಂತಾರ ಕೇಳ್ಬೋದು. ಇವೆಲ್ಲವುಗಳು ಯಾವುದ್ರ ಮೇಲೆ ಕೇಳ್ತಾನಂತಂದ್ರೆ ಈ ಸ್ವರಗಳ ಮೇಲೆ ಇಲ್ಲಿ ಪ್ರಶ್ನೆಗಳನ್ನ ಕೇಳ್ತಾನೆ. ಅಷ್ಟೇ ಅಲ್ಲ, ಈ ಸ್ವರಗಳಲ್ಲಿ ನಿಮ್ಗೆಲ್ಲ ಗೊತ್ತಿರ್ಲಿ, ಈ ಸವರ್ಣ ದೀರ್ಘ ಸಂಧಿ ಅಂತ ನೀವು ಓದ್ಬೇಕಾದಾಗ ಎಷ್ಟು ಸವರ್ಣಗಳು ಇದರಾಗದವು ಅಂತ ಪ್ರಶ್ನೆ ಕೇಳ್ತಾನ್ರಿ. ಅಂದ್ರೆ ಸವರ್ಣಾಕ್ಷರಗಳು ಎಷ್ಟು ನೋಡಿ. ಇದೇ ಸ್ವರಗಳ ಮೇಲೆ ಬರುವಂತ ಮತ್ತೊಂದು ಪ್ರಶ್ನೆ, ಎಷ್ಟು ಸವರ್ಣಗಳಿವೆ ಅನ್ನುವ ಪ್ರಶ್ನೆಯನ್ನು ಕೂಡ ಕೇಳ್ತಾನೆ. ಎಷ್ಟು ಸವರ್ಣಗಳದವು, ಎಷ್ಟು ಸವರ್ಣಗಳದವು ನೋಡಿ. ಒಟ್ಟು ಸವರ್ಣಗಳ ಸಂಖ್ಯೆ 6. ಅ, ಆ, ಇ, ಈ, ಉ, ಉ. ಇವು 6 ಸ್ವರಗಳು ನಿಮಗೆ ನೆನಪಿದ್ರೆ ಸಾಕು, ಸವರ್ಣ ದೀರ್ಘ ಸಂಧಿ ಓದಬಹುದು. ಸವರ್ಣ ದೀರ್ಘ ಸಂಧಿ ಓದ್ಬೇಕಾದ್ರೆ ಈ 6 ಸ್ವರಗಳು ಬೇಕಾ. ಹಾಗಾಗಿ ಸವರ್ಣಗಳು ಅದ ದೀರ್ಘ ಸ್ವರ ಆ, ಈದ ದೀರ್ಘ ಸ್ವರ ಈ, ಊದ ದೀರ್ಘ ಸ್ವರ ಉ. ಹಾಗಾದ್ರೆ ಕನ್ನಡದಲ್ಲಿ ಎಷ್ಟು ಸವರ್ಣ ಅಕ್ಷರಗಳಿವೆ ಅಂತ ಕೇಳಿದ್ರೆ ಒಟ್ಟು 6 ಸವರ್ಣಗಳಿವೆ. 6 ಸವರ್ಣಗಳದವು ಅಂತ ನಾವೆಲ್ಲ ಸ್ವರಗಳಿಗೆ ಸಂಬಂಧಪಟ್ಟಂಗ ಅಭ್ಯಾಸವನ್ನ ಮಾಡ್ಬೇಕಾಗ್ತದೆ. ಇನ್ನ ಇದರ ಜೊತೆಯಾಗಿ ಈ ಸ್ವರಗಳ ನಂತರ ಇಲ್ಲಿ ಬರುವಂತಹ ಮತ್ತೊಂದು ವಿಶೇಷವಾಗಿರುವಂತಹ ಇದರ ಮುಂದಿನ ಭಾಗದಲ್ಲಿ, ಅಂದ್ರೆ ಸ್ವರ ಅಂದ್ರೆ ಗೊತ್ತಾಯ್ತು ಈಗ. ಇನ್ನ ಸ್ವರ ಅಷ್ಟೇ ಅಲ್ಲ, ಸ್ವರದ ಜೊತೆ ನಾವು ಇವತ್ತ ಏನು 2ನೇ ಅಧ್ಯಾಯ ಅಂದ್ರೆ ಸ್ವರದ ಜೊತೆಯಾಗಿ ಬರುವಂತಹ ಏನು ವ್ಯಂಜನಗಳ ಬಗ್ಗೆಯೂ ಕೂಡ ಇವಲ್ಲಿ ಅಭ್ಯಾಸವನ್ನು ಮಾಡ್ಬೇಕಾಗ್ತದೆ. ಕೇವಲ ಸ್ವರ ಅಷ್ಟೇ ಅಲ್ಲ, ಸ್ವರಗಳ ಜೊತೆ ವರ್ಣಮಾಲೆ ಒಳಗ ಇಲ್ಲಿ ನಾವು ವ್ಯಂಜನಗಳನ್ನು ಕೂಡ ಅಭ್ಯಾಸ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ವ್ಯಂಜನ ಅಂದ್ರೆ ಏನು, ಹೆಂಗ ಅಭ್ಯಾಸ ಮಾಡ್ತೀವಿ ನೋಡ್ರಿ. ಇಲ್ಲಿ ನೋಡಿ, 2ನೇ ಅಂಶ ವ್ಯಂಜನಗಳು ಅಂತ ಹೇಳ್ತೀವಿ. ಸ್ವರಗಳ ನಂತರ 2ನೇ ಅಂಶ ವ್ಯಂಜನಗಳು ಅಂತ ಹೇಳ್ತೀವಿ. ಹಾಗಾದ್ರೆ ವ್ಯಂಜನಗಳು ಅಂದ್ರೆ ಏನು? ವ್ಯಂಜನಗಳಂದ್ರೆ ಏನು? ಸ್ವರಗಳ ಸಹಾಯದಿಂದ, ಯಾವುದರ ಸಹಾಯದಿಂದ ಅಂದ್ರೆ ಸ್ವರಗಳ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳು, ಸ್ವರಗಳ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ವ್ಯಂಜನ ಅಂತ ಕರಿತೀವಿ. ಹೆಂಗ? ಈಗ ಉದಾಹರಣೆ, ಒಂದು ರ ಅನ್ನುವ ಅಕ್ಷರ, ರ ಅಂತ ಅಕ್ಷರ ಕರಿಬೇಕಾಗಿತ್ತು. ರ ಅದೀಕ್ ಇದಕ್ಕೊಂದು ಸ್ವರ ಅ ಸೇರಿ ರ ಆಗುತ್ತದೆ. ರ ವ್ಯಂಜನಾಕ್ಷರ, ಆ ಸ್ವರ ಸೇರಿ ರ ಆಗುತ್ತದೆ. ರ ವ್ಯಂಜನಾಕ್ಷರ, ಈ ಸ್ವರ ಸೇರಿ ರಿ ಆಗುತ್ತದೆ. ರ ವ್ಯಂಜನಾಕ್ಷರ ಸೇರಿ ಈ ಸೇರಿ ಏನಾಗುತ್ತದೆ? ರಿ. ಈಗ ರ ರಾ ರಿ ರಿ ರು ರು ರೇ ರೇ ರೈ ರೋ ರೋ ರೌ ರಂ ರಹ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಇದು ವ್ಯಂಜನಾಕ್ಷರ ಇದೆ, ಇಲ್ಲಿ ಸ್ವರ ಇದೆ. ಅಂದ್ರೆ ಒಂದು ವ್ಯಂಜನಾಕ್ಷರವಾಗಬೇಕಾದ್ರೆ ನಮ್ಗೆ ಯಾರ ಸಹಾಯ ಬೇಕು? ಸ್ವರಗಳ ಸಹಾಯ ಬೇಕು. ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ನಾವು ಸಾಮಾನ್ಯವಾಗಿ ವ್ಯಂಜನ ಅಂತ ಕರಿತೀವಿ. ಸ್ವರಗಳ ಸಹಾಯದಿಂದ ಉತ್ಪತ್ತಿಯಾಗುವ ಅಥವಾ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ನಾವು ಇಲ್ಲೇನಂತೀವಿ? ವ್ಯಂಜನ ಅಂತ ಕರಿತೀವಿ. ಇಂಥ ವ್ಯಂಜನಗಳು ಮುಖ್ಯವಾಗಿ ವ್ಯಂಜನಗಳನ್ನ ನಾವು 2 ರೀತಿ ಪ್ರಕಾರದಲ್ಲಿ ಓದ್ತೀವಿ. ವ್ಯಂಜನ ಅಂದ ತಕ್ಷಣ ಮೊದಲಿಗೆ 2 ರೀತಿ ಓದ್ಕೋತೀವಿ. ಹಾಗಾದ್ರೆ ವ್ಯಂಜನಗಳಲ್ಲಿ ಮುಖ್ಯವಾಗಿ 2 ಪ್ರಕಾರಗಳು. ಈ ವ್ಯಂಜನದಲ್ಲಿ 2 ಪ್ರಕಾರಗಳು ಯಾವ್ಯಾವಪ್ಪ ಅಂತ ಕೇಳಿದ್ರೆ, ಮೊದಲನೇದು ಬಂದ್ಬಿಟ್ಟು ಅದಕ್ಕೆ ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ನಾವು. ಮೊದಲನೇ ವ್ಯಂಜನ ಯಾವ್ದ್ರಿ? ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ವರ್ಗೀಯ ವ್ಯಂಜನಗಳು ಮೊದಲನೇದು. ಇನ್ನು 2ನೇದು ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನ ಅಂತ ಕರಿತೀವಿ. ವರ್ಗೀಯ ಮತ್ತು ಅವರ್ಗೀಯ ಅಂತ ಹೇಳಿ ವ್ಯಂಜನದಲ್ಲಿ 2 ಪ್ರಕಾರ. ಇನ್ನು ವರ್ಗೀಯ ವ್ಯಂಜನ ಅಂದ್ರೆ ಏನು? ಕ ವ್ಯಂಜನದಿಂದ ಮ ವ್ಯಂಜನ, ಕ ವ್ಯಂಜನದಿಂದ ಮ ವ್ಯಂಜನದವರೆಗೆ ಇರುವ 25 ಅಕ್ಷರಗಳ ಗುಂಪಿಗೆ ನಾವು ವರ್ಗೀಯ ವ್ಯಂಜನ ಅಂತ ಕರಿತೀವಿ. ವರ್ಗೀಯ ಅಂದ್ರೆ ಏನು? ನಮ್ಗೆ ವರ್ಗ ಮಾಡಕ್ ಬರುವಂತ ವ್ಯಂಜನಗಳಿಗೆ ವರ್ಗೀಯ ಅಂತೀವ್ರಿ. ವರ್ಗ ಮಾಡಕ್ ಬರ್ಲಿಲ್ಲ ಅಂದ್ರ ಅದಕ್ಕ ಅವರ್ಗೀಯದೊಳಗೆ ಒಟ್ಟು 9 ಅಕ್ಷರದ ನೋಡ್ರಿ. ವರ್ಗೀಯ 25 ವ್ಯಂಜನಗಳು, ಅವರ್ಗೀಯ 9 ವ್ಯಂಜನಗಳು. ಒಟ್ಟು ವ್ಯಂಜನಗಳ ಸಂಖ್ಯೆ ಅಂತ ಕೇಳಿದ್ರ ಟೋಟಲ್ ಒಟ್ಟು ವ್ಯಂಜನಗಳ ಸಂಖ್ಯೆ ಕೇಳಿದ್ರೆ 34 ವ್ಯಂಜನಾಕ್ಷರಗಳನ್ನ ನಾವು ವ್ಯಂಜನಗಳನ್ನ ಕಾಣಬಹುದು. ವರ್ಗೀಯ 25, ಅವರ್ಗೀಯ 9. ಒಟ್ಟು ವ್ಯಂಜನಗಳ ಸಂಖ್ಯೆ ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ
34. ಅದ್ರಾಗ ವರ್ಗೀಯ ವ್ಯಂಜನ ಎಷ್ಟದಂತ ಕೇಳಿದ್ರ 25 ಅಕ್ಷರ, ಅವರ್ಗೀಯ ಕೇಳಿದ್ರ ಒಟ್ಟು 9 ಅಕ್ಷರ, ಒಟ್ಟು ವ್ಯಂಜನಗಳು ಅಂತ ಕೇಳಿದ್ರ 34. ಈ ಮಷ್ಟು ಅಕ್ಷರಗಳನ್ನು ತಾವು ಗಮನಿಸಬೇಕಾಗುತ್ತೆ. ಹಾಗಾದ್ರೆ ವರ್ಗೀಯ ವ್ಯಂಜನ ಅಂದ ತಕ್ಷಣ ನೋಡಿ, ಕದಿಂದ ಮ ಅಂತ ಹೇಳ್ತೀವಿ. ಕ, ಚ, ಟ, ತ, ಪ. ಇವು ಯಾಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೆಕ್ಸ್ಟ್ ನಿಮ್ಗೆ ಸಂಧಿ ಚಾಪ್ಟರ್ ಬರ್ತದೆ. ಸಂಧಿಗಳು ಗೊತ್ತಾಗ್ಬೇಕಾದ್ರೆ ಅಕ್ಷರ ಗೊತ್ತಾಗ್ಬೇಕ್ರಿ. ಅಕ್ಷರ ಗೊತ್ತಾದ್ರ ಸಂಧಿ ಗೊತ್ತಾಕವು, ಸಂಧಿ ಗೊತ್ತಾದ್ರೆ ಮುಂದೆ ನಾಮಪದ ಗೊತ್ತಾಕು, ನಾಮಪದ ಗೊತ್ತಾದ್ರೆ ಕ್ರಿಯಾಪದ ಗೊತ್ತಾಕು, ಕ್ರಿಯಾಪದ ಗೊತ್ತಾದ್ರೆ ಉಳಿದೆಲ್ಲ ಅಂಶಗಳು ಗೊತ್ತಾಕು. ಹಾಗಾದ್ರೆ ಬೇಸಿಕ್ ಆಗಿ ಇವು ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಹಾಗಾದ್ರೆ ಕ, ಚ, ಟ, ತ, ಪ. ಇಲ್ಲಿ ಗ, ಜ ನೋಡಿ, ಗ, ಜ, ಡ, ದ, ಬ. ಕ, ಚ, ಟ, ತ, ಪಗಳಿಗೆ ಗ, ಜ, ಡ, ದ, ಬಗಳು ಬರುತ್ತವೆ ಅಂತ ಒಂದು ಸಂಧಿ ಬರುತ್ತೆ, ನಿಮ್ಗೆಲ್ಲ ಗೊತ್ತೈತಿ. ಕ, ಚ, ಟ, ತ, ಪಗಳಿಗೆ ಗ, ಜ, ಡ, ದ, ಬಗಳು ಬಂದ್ರೆ ಅದು ಜಸ್ಟ್ ಸಂಧಿ ಆಗ್ತದ. ನೋಡಿ ಇಲ್ಲೇ ವ್ಯಂಜನ ಓದುವುದರಿಂದ ನಮ್ಗೆ ಸಂಧಿಗಳು ಗೊತ್ತಾಕವ್ರಿ. ಅದಕ್ಕೆ ಕ, ಕ, ಗ ಬರುತ್ತ, ಚ, ಜ ಬರುತ್ತ. ವ್ಯಂಜನಾಕ್ಷರಗಳನ್ನ ಓದ್ಬೇಕಾದಾಗ ಇವೆಲ್ಲ ಸಂಧಿ ನಿಯಮಗಳು ಬರ್ತಾವ ಮುಂದೆ. ಹಾಗಾಗಿ 25 ವರ್ಗೀಯ ವ್ಯಂಜನಗಳನ್ನ ನಾವು ಅಭ್ಯಾಸ ಮಾಡೋದಾದ್ರೆ ಅವನ್ನ ನಾವು ಹಿಂಗೂ ಕೂಡ ಬರೀಬಹುದು. ಒಂದು ಖ, ಖ, ಘ, ಘ, ಞ, ಕ, ಕ, ಘ, ಘ, ಞ. ಎರಡನೇದ್ ಚ, ಆಮೇಲೆ ಛ, ಆಮೇಲೆ ಝ, ಆಮೇಲೆ ಝ, ಆಮೇಲೆ ಞ, ಚ, ಚ, ಜ, ಜ, ಞ. ಮೂರನೇದು ಟ, ಟ, ಡ, ಢ, ನ, ಟ, ಟ, ಡ, ಡ, ನ. ನೆಕ್ಸ್ಟ್ ಥ, ಥ, ಧ, ಧ, ಥ, ಥ, ಧ, ಧ, ನ. ನೆಕ್ಸ್ಟ್ ಪ, ಪ, ಭ, ಭ, ಮ, ಪ, ಪ, ಬ, ಬ, ಮ. ಇವಕ್ಕೆ ವರ್ಗ ಮಾಡಕ್ ಬರ್ತಾವ್ರಿ. ಇವು ವರ್ಗ ಮಾಡಕ್ ಬರುವುದರಿಂದ ಇವಕ್ಕೆ ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ನೋಡಿ 25 ಅಕ್ಷರಗಳನ್ನ ನಾವ್ ಇಲ್ಲಿ ವರ್ಗ ಮಾಡಕ್ ಬಂದವ್ರಿ. 25 ಅಕ್ಷರಗಳನ್ನ ವರ್ಗ ಮಾಡಕ್ ಬಂದಿರೋದ್ರಿಂದ ಇವಕ್ಕ ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಇವಕ್ಕೆ ವರ್ಗೀಯ ವ್ಯಂಜನ ಅಂತ ಯಾಕೆ ಕರೆದ್ರು ಅಂತಂದ್ರೆ, ಕ ವ್ಯಂಜನದಿಂದ ಮ ವ್ಯಂಜನದವರೆಗೆ ಕಂ, ಕ ವ್ಯಂಜನದಿಂದ ಮ ವ್ಯಂಜನ ಕಂ ಅಂತ ಕರಿತೀವಿ. ಕದಿಂದ ಮದವರೆಗಿರುವ 25 ಅಕ್ಷರಗಳು ವರ್ಗ ಮಾಡಕ್ ಬರ್ತಾವು. ಅಡ್ಡ ಸಾಲಾದ್ರೂ ತೋಲ್ರಿ, ಉದ್ದ ಸಾಲಾದ್ರೂ ತೋಲ್ರಿ, ಇಲ್ಲಿ ವರ್ಗ ಮಾಡಕ್ ಬಂದವು. ಆದ್ದರಿಂದ ಇದು ವರ್ಗೀಯ ವ್ಯಂಜನಾಕ್ಷರಗಳು ಅಂತ ಹೇಳಿ ನಮ್ಮ ವ್ಯಾಕರಣಕಾರರು ಹೇಳ್ತಾರೆ. ಇಂಥ ವರ್ಗೀಯ ವ್ಯಂಜನಗಳನ್ನ ನಾವು ಓದುವುದರಿಂದ ಇಲ್ಲಿ ಒಟ್ಟು ವ್ಯಂಜನಗಳು ವರ್ಗೀಯ ವ್ಯಂಜನ ಎಷ್ಟು ಅಂತ ಕೇಳಿದ್ರೆ ನಿಮ್ ಪರೀಕ್ಷೆ ಒಳಗೆ 25. ಇನ್ನು ಇದ್ರ ಮೇಲೆ ಪ್ರಶ್ನೆಗಳನ್ನು ಬಹಳಷ್ಟು ಕೇಳಿದ, ನಿಮ್ಗೆಲ್ಲ ಗೊತ್ತಿರಲಿ. ಇಲ್ಲಿ ವರ್ಗೀಯ ವ್ಯಂಜನಾಕ್ಷರಗಳನ್ನ ವರ್ಗೀಯ ವ್ಯಂಜನಾಕ್ಷರಗಳನ್ನ ಇಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರ 3 ಭಾಗ ಮಾಡ್ತಾನ. ವರ್ಗೀಯ ವ್ಯಂಜನದೊಳಗ 3 ಭಾಗ. ಇದ್ರಾಗ ಯಾವ್ಯಾವ ಭಾಗ ವರ್ಗೀಯ ವ್ಯಂಜನದಾಗ ಅಂತಂದ್ರ, ಒಂದನೇದ್ ಅಲ್ಪ ಪ್ರಾಣ ಅಂತ ನೀವು ಓದ್ತೀರಿ. ಒಂದನೇದ್ ಯಾವ ಪ್ರಾಣ? ಅಲ್ಪ ಪ್ರಾಣ. ಇನ್ನು ಎರಡನೇದ್ ಏನು ಹೇಳ್ತಾನಪ್ಪ ಅಂತಂದ್ರ, ಇಲ್ಲಿ ವ್ಯಾಕರಣಕಾರರು ಮಹಾಪ್ರಾಣ ಅಂತ ಹೇಳ್ತಾನೆ. ಮೂರನೇದ್ದು ಅನುನಾಸಿಕ ಅಕ್ಷರಗಳು ಅಂತ ಹೇಳ್ತಾನೆ. ಅನುನಾಸಿಕ, ಅಲ್ಪ ಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಅಂತ ತಿಳ್ಕೊಂಡು ಒಟ್ಟು 3 ಪ್ರಕಾರದಲ್ಲಿ ಇಲ್ಲಿ ನಮಗ ಅನುಕೂಲ ಮಾಡಿ ಕೊಡ್ತಾನೆ. ಅಲ್ಪ ಪ್ರಾಣ ಇದ್ರ 1ನೇ ಸಾಲ ಅನ್ಕೊಡ್ರಿ, ಇದು 2ನೇ ಸಾಲ ಅನ್ಕೊಡ್ರಿ, ಇದು 3, ಇದು 4, ಇದು 5 ಸಾಲ. 5 25 ಅಕ್ಷರ ವರ್ಗೀಯ ಅಂತ ನಿಮ್ಗೆ ಗೊತ್ತೈತಿ. ಹಂಗಾದ್ರೆ ಅಲ್ಪ ಪ್ರಾಣಗಳ ಸಂಖ್ಯೆ ಎಷ್ಟು ಅಂತ ಕೇಳಕ್ ಪ್ರಶ್ನೆ ಹಿಂಗ್ ಕೇಳ್ತಾನ್ರಿ. ಒಟ್ಟು ವ್ಯಂಜನದೊಳಗ ಅಲ್ಪ ಪ್ರಾಣಗಳು ಎಷ್ಟು ಅದಾವ? ಒಟ್ಟು ಅಲ್ಪ ಪ್ರಾಣಗಳ ಸಂಖ್ಯೆ 10 ಅದಾವು. ಒಟ್ಟು ಮಹಾಪ್ರಾಣ ಎಷ್ಟು ಅದಾವ? ಅವು 10 ಅದಾವ್ರಿ. ಒಟ್ಟು ಅನುನಾಸಿಕ ಎಷ್ಟಂದ್ರ 5 ಅದಾವು. ಹಾಗಾದ್ರೆ ಅವು ಯಾವ್ಯಾವು? ಅಲ್ಪ ಪ್ರಾಣ ಅಂದ್ರೆ ಎಷ್ಟು ಮತ್ತು ಎಷ್ಟನೇ ಸಾಲು? ಇದ್ರಾಗ ಅಲ್ಪ ಪ್ರಾಣ ಎಷ್ಟು ಮತ್ತು ಎಷ್ಟನೇ ಸಾಲು? ಹಾಗಾದ್ರೆ ಇಲ್ಲಿ ನೀವೆಲ್ಲ ನೋಡಿದಿರಿ, 1, 2, 3, 4, 5 ಸಾಲ ಅದಾವು. ಈ 5 ಸಾಲುಗಳಲ್ಲಿ ಯಾವ ಅಕ್ಷರಗಳನ್ನ ಅಲ್ಪ ಪ್ರಾಣಗಳು ಅಂತ ಕರಿತೀವಿ ಅಂದ್ರೆ, ಎಷ್ಟು ಮತ್ತು ಎಷ್ಟನೇ ಸಾಲು ಅಲ್ಪ ಪ್ರಾಣಗಳು? 1 ಮತ್ತು 2 ಅಥವಾ 1 ಮತ್ತು 3 ಅಥವಾ 1 ಮತ್ತು 4, 1 ಮತ್ತು 5 ಯಾವ ಸಾಲುಗಳನ್ನ ಅಲ್ಪ ಪ್ರಾಣಗಳು ಅಂತ ಕರಿತೀವಿ? ಅಲ್ಪ ಪ್ರಾಣ ಅಂದ್ರ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು, ಅವಕ್ಕೆ ಅಲ್ಪ ಪ್ರಾಣ. ನಾವು ದೀರ್ಘ ಉಸಿರಿನಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳಿಗೆ ಮಹಾಪ್ರಾಣ. ಹಾಗಾದ್ರೆ ನೋಡಿ, 1 ಮತ್ತು 3ನೆಯ ಸಾಲು, 1 ಮತ್ತು 3, ಈ 1 ಮತ್ತು 3ನೇ ಸಾಲು ಕ, ಗ, ಚ, ಕ, ಚ, ಟ, ತ, ಪ ಸಿಂಪಲ್ ಆಗಿ ಉಚ್ಚಾರ ಮಾಡ್ತೀವಿ. 1 ಮಾತ್ರ ಕಾಲದಲ್ಲಿ ಇರ್ತದೆ. ಇವಕ್ಕೆ ಕಡಿಮೆ ಉಸಿರು ತಗೊಂತೀವಿ ನಾವು. ಕ ಸಿಂಪಲ್. ಇಲ್ಲಿ ಗ, ಜ, ಡ, ದ, ಬ ಸಿಂಪಲ್ ಆಗಿ ಉಚ್ಚಾರ ಮಾಡ್ತೀವಿ. ಕ, ಚ, ಟ, ತ, ಪ, ಗ, ಜ, ಡ, ದ, ಬ. 1 ಮತ್ತು 3ನೇ ಸಾಲುಗಳು, 1 ಮತ್ತು 3ನೇ ಸಾಲುಗಳನ್ನ ವೆರಿ ಗುಡ್, ಯಾರೋ
1 ಮತ್ತು 3 ಸಾಲು ಅಂತ ಮೆಸೇಜ್ ಹಾಕಿದಿರಿ, ಧನ್ಯವಾದಗಳು. ಸರಿಯಾದ ಉತ್ತರ 1 ಮತ್ತು 3ನೇ ಸಾಲುಗಳನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಇವಕ್ಕ ನಾವು ಅಲ್ಪ ಪ್ರಾಣಗಳು ಅಂತ ಕರಿತೀವಿ. ಇನ್ನ 2 ಮತ್ತು 4ನೇ ಸಾಲಿಗೆ ಏನಂತ ಕರಿಬೇಕ್ರಿ? ಅವಕ್ಕ ನಾವು ಮಹಾಪ್ರಾಣಗಳು ಅಂತ ಕರಿತೀವಿ. 2 ಮತ್ತು 4ನೇ ಸಾಲಿಗೆ ನಾವು ಮಹಾಪ್ರಾಣ ಅಂತ ಕರಿತೀವಿ. ಅಲ್ಲಿ ನೋಡಿ ಇವನ್ ಮಹಾಪ್ರಾಣ ಹೆಂಗ್ ಉಚ್ಚಾರ ಮಾಡ್ಬೇಕು? ಇದು ಬರೀ ಕ ಅಂತೀರಿ, ಇದಕ್ಕೆ ಅಂತೀರಿ ಖ, ಛ, ಠ, ಥ, ಫ. ಅಂದ್ರೆ ಉಸಿರನ್ನ ಜಾಸ್ತಿ ತಗೋತೀರಿ. ಹೆಚ್ಚು ಉಸಿರು ತೆಗೆದುಕೊಳ್ಳುವುದರಿಂದ ಉಸಿರು ಜಾಸ್ತಿ ತಗೋತೀವಿ. ಈಗ ಆಕಾಶ ಅನ್ನಂಗಿಲ್ಲ, ನಾವು ಆಕಾಶ ಅಂತೀವಿ. ನೋಡಿ ಖಾಜಿ ಅಂತ ಬರಿಬೇಕಾದಾಗ ಖಾ ಮಹಾಪ್ರಾಣಾಕ್ಷರ ಬರಿತೀವಿ, ಕಾಗಿ ಅಂತ ಬರಿಬೇಕಾದಾಗ ಅಲ್ಪ ಪ್ರಾಣ ಬರಿತೀವಿ. ಇಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಅಕ್ಷರಗಳು ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ನೋಡಿ ಕ ಕ ಘ ಗ ಞ, ಇಲ್ಲಿ 1 ಮತ್ತು 3ನೇ ಸಾಲು ಒಟ್ಟು ಅಲ್ಪ ಪ್ರಾಣಗಳ ಸಂಖ್ಯೆ 10 ಅಂತ ಓದಿದ್ವಿ. ವೆರಿ ಗುಡ್, ವೆರಿ ಗುಡ್, ಸರಿಯಾದ ಉತ್ತರವನ್ನು ಕೊಡ್ತಾ ಇದ್ದೀರಿ. ಇನ್ನ ಮಹಾಪ್ರಾಣಗಳು 10 ಅಂತ ಇದ್ರಿ 2 ಮತ್ತು 4ನೇ ಸಾಲು. ಇನ್ನ ಕೊನೆಯ ಸಾಲ ಐತ್ ನೋಡ್ರಿ, ಕೊನೆಯ ಸಾಲು ಞ ಞ ನ ನ ಮ, ಇವನ್ನ ಮೂಗಿನಿಂದ ಉಚ್ಚಾರ ಮಾಡ್ತೀವಿ ನಾವು. ಮೂಗಿನಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳು, ಮೂಗಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳದವು. ವ್ಯಂಜನಗಳಲ್ಲಿ ಮೂಗಿನಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳಿಗೆ ನಾವೇನಂತ ಕರಿತೀವ್ರಿ? ಅವಕ್ಕ ಅನುನಾಸಿಕಗಳು ಅಂತ ಕರಿತೀವಿ. ಇವಕ್ಕೆ ಯಾವ ನಾಸಿಕಗಳು ಅಂತ ಕರಿತೀರಿ? ಕೊನೆಯ ಸಾಲಿಗೆ ಅನುನಾಸಿಕ. ಅನುನಾಸಿಕ, ಅನು ಅಂದ್ರೆ ಏನ್ರಿ? ಅನು ಅಂದ್ರ ಸಹಾಯ, ನಾಸಿಕ ಅಂದ್ರ ಮೂಗು. ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತ ವ್ಯಂಜನಾಕ್ಷರಗಳು ಞ ಞ ನ ನ ಮ, ಞ ನ ನ ನ ಮ ಅಂತೀವಿ. ಇವು ಮೂಗಿನಿಂದ ಉಚ್ಚಾರ ಮಾಡುವುದರಿಂದ ಈ ಅಕ್ಷರಗಳನ್ನ ನಾವು ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ. ಅನುನಾಸಿಕ ಅಕ್ಷರಗಳು. ಹಾಗಾದ್ರೆ ಒಟ್ಟು ಅನುನಾಸಿಕಗಳು ಎಷ್ಟದಾವ ಅಂತ ಪರೀಕ್ಷೆ ಒಳಗೆ ಕೇಳಿದ್ರೆ ನೀವು ಅಲ್ಲಿ ಹೇಳ್ಬೇಕಾಗುತ್ತದೆ. ಒಟ್ಟು ಅನುನಾಸಿಕಗಳು ಕೇಳಿದ್ರೆ 5 ಅಂತ ಹಾಕ್ರಿ. ಒಟ್ಟು ಅಲ್ಪ ಪ್ರಾಣ ಅಂತ ಕೇಳಿದ್ರೆ 1 ಮತ್ತು 3ನೇ ಸಾಲು ಒಟ್ಟು ಅಲ್ಪ ಪ್ರಾಣಗಳು ಅಂತ ಕೇಳಿದ್ರೆ 10 ಅದಾವ್ರಿ. ಒಟ್ಟು ಮಹಾಪ್ರಾಣ ಕೇಳಿದ್ರೆ ಎಷ್ಟದ ಅಂತ ಹೇಳ್ಬೇಕ್ರಿ? 10 ಅದಾವ್ರಿ. ಒಟ್ಟು ಅನುನಾಸಿಕ ಕೇಳಿದ್ರೆ 5 ಅದಾವ್ರಿ. ಟೋಟಲ್ 25 ವರ್ಗೀಯ ವ್ಯಂಜನಗಳಂತ ನಾವಿಲ್ಲೇ ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನ ಇಷ್ಟೇ ಅಲ್ಲ, ಕೆಲವು ಅವರ್ಗೀಯ ವ್ಯಂಜನಗಳಂತ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಒಟ್ಟು ಅವರ್ಗೀಯ ವ್ಯಂಜನಗಳು ಇಲ್ಲಿ ಅವರ್ಗೀಯ ಅಂತ ತಗೊಂಡಾಗ 9 ಅದಾವ್ರಿ. ಅದ್ರಾಗ ಒಂದೇದ್ ಯಾವ್ದೈತ್ರಿ? ಯ, ರ, ಲ, ಯ ರ ಲ ವ, ಶ, ಶ, ಸ, ಹ, ಳ. 1 2 3 4 5 6 7 8 9 ಒಟ್ಟು 9 ಅಕ್ಷರದವಲ್ರಿ. ಇವಕ್ಕ ವರ್ಗ ಮಾಡಕ್ ಬಂದಿಲ್ರಿ. ಅವನ್ನ ವರ್ಗ ಮಾಡಕ್ ಬರ್ಲಾರ್ದಕ್ ಇವಕ್ಕ ಯಾವ ವರ್ಗೀಯ ಅಂತ ಕರೆದ್ರಿ? ಅವರ್ಗೀಯ ಅಂತ ಕರಿತೀವಿ. ಹಾಗಾದ್ರೆ ವರ್ಗ ಮಾಡಕ್ ಬಂದಂತ 25 ಅಕ್ಷರಕ್ಕೆ ವರ್ಗೀಯ ಅಂತ ಕರಿತೀವಿ. ವರ್ಗ ಮಾಡಕ್ ಬರ್ಲಾರ್ದಂತ ಅಕ್ಷರಗಳನ್ನ ನಾವು ಅವರ್ಗೀಯ ಅಂತ ಕರಿತೀವಿ. ಯದಿಂದ ಹಿಡ್ಕೊಂಡು ಳದವರೆಗೆ, ಯದಿಂದ ಳದವರೆಗೆ ಇರುವ 9 ಅಕ್ಷರಗಳನ್ನ ಅವರ್ಗೀಯ ಅಂತ ಕರಿತೀವಿ. ಕದಿಂದ ಮದವರೆಗೆ ಇರುವಂತಹ ಒಟ್ಟು 25 ಅಕ್ಷರಗಳನ್ನ ನಾವೇಂತ ಕರಿತೀವಿ? ಇವಕ್ಕ ವರ್ಗೀಯ ಅಂತ ಕರಿತೀವಿ. ಈ ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನಗಳ ಜೊತೆಯಾಗಿ ನಮ್ಮ ವ್ಯಾಕರಣಕಾರರು ಮತ್ತೆ ಇಲ್ಲಿ ಒಂದಿಷ್ಟು ಭಾಗ ಮಾಡ್ಕೋತಾರೆ. ಇದ್ರಾಗ ಉಚ್ಚಾರಣಾ ದೃಷ್ಟಿಯಿಂದ ಅಂದ್ರ ವರ್ಗೀಯ ವ್ಯಂಜನದೊಳಗ ಉಚ್ಚಾರಣಾ ದೃಷ್ಟಿಯಿಂದ ಮತ್ ಇವನ್ನ 2 ಭಾಗ ಮಾಡ್ತಾರೆ. ಅದು ವರ್ಗೀಯ ವ್ಯಂಜನ ಆಗಿರ್ಬೋದು, ಅವರ್ಗೀಯ ವ್ಯಂಜನ ಆಗಿರ್ಬೋದು. ನಾಳೆ ಪರೀಕ್ಷೆ ಒಳಗೆ ಕೇಳ್ತಾನ್ರಿ. ವರ್ಗೀಯ ಅವರ್ಗೀಯ ವ್ಯಂಜನವನ್ನ ಉಚ್ಚಾರಣಾ ದೃಷ್ಟಿಯೊಳಗ ಮತ್ತೆ 2 ಭಾಗ ಅದಾವ್ರಿ. ಯಾವ್ಯಾವು ನೋಡ್ರಿ ಹೇಳ್ತಾನೆ. ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಉಚ್ಚಾರಣಾ ದೃಷ್ಟಿಯೊಳಗೆ ಮತ್ತೇನದಪ್ಪ ಅಂತಂದ್ರೆ ಇಲ್ಲಿ 2 ಭಾಗ ಮಾಡ್ಕೋತಾನಂತ್ರಿ. ಹಾಗಾದ್ರೆ ಯಾವ್ಯಾವು? ಒಂದು ಕರ್ಕಶ ವ್ಯಂಜನಗಳದಾವಂತ ನೋಡ್ರಿ. ಕರ್ಕಶ ವ್ಯಂಜನಗಳು ಕೊಟ್ಟಿರುವಂತಹ ಈ ಚಾರ್ಟ್ ಅಲ್ಲಿ ಕರ್ಕಶ ವ್ಯಂಜನಗಳು ಯಾವ್ಯಾವು ನೋಡ್ರಿ. ಕರ್ಕಶ ವ್ಯಂಜನಗಳು ಬೇರೆ, ಕೊಟ್ಟಿರುವಂತಹ ವ್ಯಂಜನಾಕ್ಷರಗಳಲ್ಲಿ ಮೃದು ವ್ಯಂಜನಗಳದಾವಂತ. ಮೃದು ವ್ಯಂಜನಗಳು ಕೊಟ್ಟಿರುವ ವ್ಯಂಜನಗಳಲ್ಲಿ ಮೃದು ವ್ಯಂಜನಗಳು ಯಾವ್ಯಾವುದು, ಕರ್ಕಶ ವ್ಯಂಜನಗಳು ಯಾವ್ಯಾವುದವು ಅಂದ್ರ ವ್ಯಂಜನಗಳೊಳಗ ಕರ್ಕಶ ಮತ್ತು ಮೃದು ವ್ಯಂಜನ. ನಾವು ಬಹಳ ವ್ಯಂಜನ ಓದ್ಕೊಂಡಿರ್ತೀವಿ. ಸ್ವರಗಳ ಸಾಲಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ವ್ಯಂಜನ ಅಂತ ಕರಿತೀವಿ ಅಷ್ಟೇ. ಆದ್ರೆ ಇಲ್ಲಿ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಾಗ ಸಾಕಷ್ಟು ಪ್ರಶ್ನೆ ಪತ್ರಿಕೆ ಒಳಗ ಕರ್ಕಶ ವ್ಯಂಜನಗಳು ಯಾವ್ಯಾವು ಮತ್ತು ಮೃದು ವ್ಯಂಜನಗಳು ಯಾವ್ಯಾವು ಅಂತ ಕೇಳ್ತಾನ್ರಿ. ನಾವು ಪರ್ಟಿಕ್ಯುಲರ್ ಆಗಿ ಅದ್ರ ಬಗ್ಗೆ ಗೊತ್ತಿದ್ರೆ ಮಾತ್ರ ಇಲ್ಲಿ ನಾವು ಸಾಕಷ್ಟು ಉತ್ತರವನ್ನು ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನೊಳಗೆ ಇಲ್ಲಿ ನೋಡಿ, ಕರ್ಕಶ ವ್ಯಂಜನಗಳು ಅಂದ್ರೆ ಯಾವು ಮೊದ್ಲಿಗೆ ನಾ ಚರ್ಚೆ ಮಾಡ್ತೀನಿ. ಕರ್ಕಶ ವ್ಯಂಜನ ಕೊಟ್ಟಿರುವಂತಹ ಸಾಲುಗಳು 1 2 3 4 5 ಸಾಲಗಳು. ಕೊಟ್ಟಿರುವಂತಹ ವ್ಯಂಜನಾಕ್ಷರಗಳಲ್ಲಿ ಮೊದಲನೇ 2 ಸಾಲದಲ್ಲಿ 1 ಮತ್ತು 2ನೇ ಸಾಲು ಇವಕ್ಕ ಕರ್ಕಶ ವ್ಯಂಜನಗಳು ಅಂತ ಕರಿತೀವಿ. ಮೊದಲ ಮತ್ತು 2ನೇ ಸಾಲು ಖ ಖ, ಛ ಛ, ಠ ಠ,
ಥ ಥ ಫ ಫ. ಈ 10 ಪ್ರಾರಂಭದ ಅಕ್ಷರದವಲ್ರಿ, ವರ್ಗೀಯ ವ್ಯಂಜನದೊಳಗ ಮೊದಲ 10 ಅಕ್ಷರಗಳನ್ನ ನಾವು ಕರ್ಕಶ ವ್ಯಂಜನಗಳು ಅಂತ ಕರಿತೀವಿ. ಯಾಕಂದ್ರ ಆ ವ್ಯಂಜನಗಳನ್ನ ಉಚ್ಚಾರ ಮಾಡಬೇಕಾದಾಗ ನಾವು ಕರ್ಕಶವಾಗಿ ಬಳಸ್ತೀವಿ. ಹೆಂಗ ಕಾಗ್ ಹೆಂಗ್ ಕೂಗುತ್ತ ಕಾ ಕಾ ಅಂತೀರಿ ನೀವೆಲ್ಲ. ಯಾಕಂದ್ರ ಇಲ್ಲಿ ಕ ಖ, ಇಲ್ಲಿ ನೋಡಿ ಸಾಮಾನ್ಯವಾಗಿ ಮಗು ಮನೆಯಲ್ಲಿ ಈ ಮೊದಲ 10 ಅಕ್ಷರಗಳನ್ನು ಅಷ್ಟು ಬಳಸ್ತದ ಮಗು. ಹೆಂಗ ಕಾಕಾ ಅಂತದ, ಚಾಚಾ ಅಂತದ. ಚಾಚಾ ಅಂದ್ರೆ ಒಂದೇ, ಕಾಕಾ ಅಂದ್ರೆ ಒಂದೇ. ಚಾಚಾ ಕಾಕಾ. ಮತ್ತ ಟಾಟಾ ಮಾಡತ್ತ ಮಗು ಯಾರಿಗೆ? ತಾತಾಗ. ತಾತಾಗ ಟಾಟಾ ಮಾಡಿ ಶಾಲೆಗೆ ಹೋಗತಿ. ಕೊನೆಗೆ ತಂದಿಗೆ ಹೇಳ್ತದ ಪಪ್ಪ ಅಂತ ಹೇಳ್ತ. ಪಪ್ಪ ಐತಿ, ತಾತ ಐತಿ, ಟಾಟಾ ಮಾಡ್ತಾನ, ಚಾಚಾ ಅಂತಾನ, ಕಾಕಾ ಅಂತಾನ. ಈ ಪ್ರಾರಂಭದ 10 ವ್ಯಂಜನಾಕ್ಷರಗಳು ನಾವು ಕರ್ಕಶವಾಗಿ ಉಚ್ಚಾರ ಮಾಡೋದ್ರಿಂದ ಅದಕ್ಕೆ ನಾವು ಎಂತ ವ್ಯಂಜನಗಳು ಅಂತ ಕರಿಬೇಕ್ರಿ? ಕರ್ಕಶ ವ್ಯಂಜನಗಳು ಅಂತ ಕರಿತೀವಿ. ಹಂಗಂದ್ರ ಈ ಕರ್ಕಶ ವ್ಯಂಜನಗಳು ಅವರ್ಗೀಯ ವ್ಯಂಜನದಾಗ ಯಾವ್ಯಾವ ಅದಾವು? ಅವರ್ಗೀಯದೊಳಗೆ ಯಾವ್ಯಾವ ಅದಾವು ಕರ್ಕಶ ಅಂತಂದ್ರ ಇವೆಲ್ಲ ಗಮನಿಸಬೇಕು. ಇಲ್ಲಿ ಕರ್ಕಶ ವ್ಯಂಜನಗಳು ಅವರ್ಗೀಯದೊಳಗೆ ಯಾವ್ಯಾವ ಅದಾವ ಅಂತಂದ್ರ ಅಲ್ಲಿ ನಾವು ಸಾಮಾನ್ಯವಾಗಿ ನೋಡ್ರಿ, ಒಂದು ಶ ಅನ್ನುವ ಅಕ್ಷರ, ಶ ಸ ಶ ಶ ಸ ಮತ್ತು ಳ. ಈ 4 ಅವರ್ಗೀಯ ವ್ಯಂಜನಾಕ್ಷರಗಳು ಯಾವ್ಯಾವಪ್ಪ ಅಂತಂದ್ರ ಒಂದು ಶ ಇದೆ ರೀ, ಎರಡನೇದ್ದು ಸ ಇದೆ, ಮೂರನೇದು ಶ ಶ ಸ ಳ. ಈ ಶ ಶ ಸ ಳ ಅಂತಕ್ಕಂತಹ 4 ಅಕ್ಷರಗಳನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರ ಇವಕ್ಕ ಕರ್ಕಶ ವ್ಯಂಜನಗಳು. ಯಾಕಂದ್ರ ನಾವು ಮಾತನಾಡುವಾಗ ಕರ್ಕಶವಾಗಿ ಉತ್ಪತ್ತಿ ಆಗೋದ್ರಿಂದ ಇವಕ್ಕ ಶ ಶ ಸ ಳ ಅಂತಕ್ಕಂಥ 4 ಅಕ್ಷರಗಳನ್ನ ನಾವು ಹೆಂಗ್ ಕರಿತೀವಪ್ಪ ಅಂತಂದ್ರ ಅವಕ್ಕೂ ಕೂಡ ಕರ್ಕಶ. ಹಾಗಾದ್ರೆ ಹಿಂಗೊಂದ್ ಪ್ರಶ್ನೆ ಕೇಳ್ರಿ, ಒಟ್ಟು ಕರ್ಕಶ ವ್ಯಂಜನಗಳು ಎಷ್ಟದವು ವರ್ಣಮಾಲೆ ಒಳಗಂತ ಕೇಳಿದ್ರ ಟೋಟಲ್ ಇದ್ರಾಗ 10 ವರ್ಗೀಯ ವ್ಯಂಜನದಾಗ ಪ್ರಾರಂಭದ 2 ಸಾಲು, ಇವು 10 ಪ್ಲಸ್ ಇವು 4, ಒಟ್ಟು 14 ಕರ್ಕಶ ವ್ಯಂಜನಗಳದಾವ ಅಂತ ನಮ್ಗೆ ಗೊತ್ತಾಗ್ತದ. 14 ಕರ್ಕಶ ವ್ಯಂಜನ. ಇನ್ನು ಉಳಿದದ್ದು ಗ ಘ ಞ ಝ ಝ ಞ ಡ ಡ ನ ದ ದ ನ ಬ ಬ ಮ. ಇವು 3, 4, 5ನೇ ಸಾಲುಗಳಿಗೆ ನಾವು ಮೃದು ವ್ಯಂಜನಗಳು ಅಂತ ಕರಿತೀವಿ. ಯಾಕಂದ್ರ ನಾವು ಮಾತನಾಡಬೇಕಾದಾಗ ಆ ಅಕ್ಷರಗಳನ್ನ ಮೃದುವಾಗಿ ಉಚ್ಚಾರ ಮಾಡ್ತೀವಿ. ಗ ಘ ಞ ನೋಡಿ, ಸಾಮಾನ್ಯವಾಗಿ ಪ್ರೈಮರಿ ಸ್ಕೂಲ್ನಾಗ ಟೀಚರ್ಸ್ ಓದಿಸ್ಬೇಕಾದ್ರ ಖ ಖ ಗ ಘ ಞ ಛ ಛ ಜ ಜ ಞ ಟ ಟ ಡ ಡ ನ. ನೋಡಿ, ಸಾಕಷ್ಟು ಪದ್ಯಗಳನ್ನು ತೆಗೆದುಕೊಂಡಾಗ ಕದಿಂದ ಉತ್ಪತ್ತಿ ಇಲ್ಲ, ಗದಗ ಹೇಳ್ತಾರ. ಘರಣಿ ಘರ ಕರಣಿ ಅಂತ ಹೇಳ್ತಾರ, ಕರಣಿ ಕರ ಕರಣಿ ಅಂತ ಬಳಸೋದಿಲ್ಲ. ಯಾಕಂದ್ರೆ ಕರ್ಕಶ ವ್ಯಂಜನಗಳನ್ನ ಬಹಳಷ್ಟು ಕಡಿಮೆ ಬಳಸ್ತೀವಿ. ಅವಕ್ಕ ಇಲ್ಲಿ ಗಗನ್ಯ ಜಜನ್ಯ ಡಡನ ದದನ ಬಬಮ 15. ಇಲ್ಲಿ 5 ಅದಾವ್ರಿ. ಯ ಯ ರ ಲ ವ ಹ, ಯರ ಲವ ಹ ಅಂತಕ್ಕಂತಹ 5 ವ್ಯಂಜನಾಕ್ಷರಗಳು. ಒಟ್ಟು ಇವು 15, ಇವು 5, ಒಟ್ಟು 20 ಅಕ್ಷರಗಳನ್ನ ನಾವೇನ್ ಮಾಡ್ತೀವ್ರಿ ಇಲ್ಲಿ ನಾವು ಸಾಮಾನ್ಯವಾಗಿ ಮೃದು ವ್ಯಂಜನದಲ್ಲಿ ನೋಡ್ತೀವಿ. ಹಾಗಾದ್ರೆ ಒಟ್ಟು ಮೃದು ವ್ಯಂಜನಗಳ ಸಂಖ್ಯೆ ಕೇಳಿದ್ರೆ 20, ಒಟ್ಟು ಕರ್ಕಶ ವ್ಯಂಜನಕ್ಕೆ ಇದ್ರೆ 14. ಇಷ್ಟು ಇವತ್ತಿನ ಒಂದು ತರಬೇತಿಯಲ್ಲಿ ಸಾಕು. ಈಗ ಈ ಹೇಳಿದಂತ ಇಲ್ಲಿವರೆಗೆ ಹೇಳಿದಂತ ಈ ಒಂದು ಟಾಪಿಕ್ ಮೇಲೆ ನಿಮ್ಗೆ ಏನಾದ್ರೂ ಸಂದೇಹಗಳಿದ್ರೆ ಅದ್ರ ಬಗ್ಗೆ ನಾವು ಈಗ ಚರ್ಚೆ ಮಾಡೋಣ. ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಈಗ ನೇರವಾಗಿ ಕೇಳೋಣ. ಸ್ವರ ಮತ್ತು ವ್ಯಂಜನ ಈ 2 ವಿಷಯಗಳ ಬಗ್ಗೆ ಏನಾದ್ರೂ ಗೊಂದಲಗಳಿದ್ರೆ ಅಥವಾ ನಿಮ್ಗೆ ಇದರಲ್ಲಿ ಏನಾದ್ರೂ ಇದ್ರೆ ಚರ್ಚೆ ಮಾಡೋಣ. ಅವರು ಮಾತಾಡ್ಬೋದು. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ನಿಮ್ಗೆ ಏನಾದ್ರೂ ಇದ್ರೆ ಇವತ್ತು ಹೇಳಿದಂತ ಚಾಪ್ಟರ್ ಅಲ್ಲಿ ಏನಾದ್ರೂ ಗೊಂದಲಗಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಎನಿ ಡೌಟ್ ಸ್ವರಗಳ ಬಗ್ಗೆ ಮತ್ತು ವ್ಯಂಜನಗಳ ಬಗ್ಗೆ? ಧನ್ಯವಾದಗಳು. ಗುಡ್. ಎನಿ ಡೌಟ್ ಏನಾದ್ರು ಡೌಟ್ ಇದ್ರೆ ಕೇಳಬಹುದು. ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇವತ್ತು ಹಳೆ ಪ್ರಶ್ನೆ ಪತ್ರಿಕೆ ನೀವು ನೋಡಿದ್ರೆ ಗೊತ್ತಾಗ್ತದೆ. ಇದ್ರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಬಂದಿರುವಂತದನ್ನ ನೋಡ್ತೀವಿ. ಕವಿ ಕಾವ್ಯ ಪರಿಚಯನ ಈ ವ್ಯಾಕರಣ ಭಾಗ ಮುಗಿದ್ಮೇಲೆ ಅದಕ್ಕೂ 1-2 ಕ್ಲಾಸ್ ತಗೊಂಡು ಮಾಡಿಕೊಡ್ತೀನಿ. ಸಾಹಿತ್ಯವನ್ನು ಕೂಡ ಮಾಡೋಣ. ಇಂಪಾರ್ಟೆಂಟ್ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಯಾವ ಪ್ರಶ್ನೆಗಳು ಬರ್ತಾವು, ಮತ್ತೆ ಇಲ್ಲಿವರೆಗೂ ಹಳೆಯ ಪ್ರಶ್ನೆ ಪತ್ರಿಕೆ ಒಳಗ ಯಾವ ಸಾಹಿತ್ಯದ ಮೇಲೆ ಪ್ರಶ್ನೆ ಅದಾವಲ್ಲ ಅದನ್ನ ನಾವು ನಿಮಗೆ ಹೇಳುವಂತ ಪ್ರಯತ್ನ ಮಾಡ್ತೇವೆ. ಈ ವ್ಯಂಜನ ಮತ್ತು ಸ್ವರಗಳ ಬಗ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಕೇಳಬಹುದು. ಎಸ್, ಇಲ್ಲಿಗೆ ಈ ಒಂದು ತರಗತಿಯನ್ನ ನಾವು ಮುಕ್ತಾಯ ಮಾಡೋಣ. ಮತ್ತೆ ನಾಳಿನ ದಿವಸ ಇದೇ ಸಮಯಕ್ಕೆ ಮತ್ತೆ ಈ ಒಂದು ತರಗತಿಯನ್ನ ಮುಂದುವರಿಸೋಣ.
ಎಲ್ಲರಿಗೂ ಶುಭವಾಗ್ಲಿ, ಶುಭ ದಿನ.